ನಮಸ್ಕಾರ ವೀಕ್ಷಕರೇ, MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ನಾನು ಕುಸುಮಾ ಶೆಟ್ಟಿ. ಪ್ರತಿಯೊಬ್ಬರ ಜೀವನದಲ್ಲೂ ಬದುಕಿನಲ್ಲೂ ಒಂದು ಪರಿಕಲ್ಪನೆ ಇರುತ್ತೆ. ಹೇಗಿರುತ್ತೆ ಅಂತ ಅಂದರೆ, ಒಂದು ಉತ್ತಮವಾದಂತಹ ಪರಿಸರದಲ್ಲಿ, ಸುಂದರವಾದಂತಹ ವಾತಾವರಣದಲ್ಲಿ ನಮ್ಮ ತಲೆ ಮೇಲೆ ಒಂದು ಸೂರು ಇರಬೇಕು. ಸೊ ಒಂದು ಸ್ವಂತ ಸೂರನ್ನು ನಾವು ಕಟ್ಕೊಳ್ಬೇಕು. ಇದೇ ಪ್ರತಿಯೊಬ್ಬ ಮನುಷ್ಯಗೆ ಇರುವಂತಹ ಒಂದು ಮಹದಾಸೆ ಅಂತ ಹೇಳ್ಬೋದು. ಇಂಥ ಒಂದು ಆಸೆನ ನಾವು ಪೂರೈಸ್ಕೊಳ್ಬೇಕು ಅನ್ನೋದಾದರೆ, ಇವತ್ತಿನ ದಿನದಲ್ಲಿ ಆದಾಯ ಬಹಳಷ್ಟು ಕಡಿಮೆ ಇದೆ, ಖರ್ಚು ಜಾಸ್ತಿ ಇದೆ. ಬೆಂಗಳೂರು ಮಹಾನಗರದ ಸುತ್ತಮುತ್ತನ ಒಂದು ಸೈಟನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ, ಇದು ನಮಗೆ ಕೈಲಾಗದಂತಹ ಮಾತು, ನನಸಾಗದಂತಹ ಕನಸು ಅಂತ ನೀವು ಅಂದ್ಕೊಳ್ತಾ ಇದ್ರೆ, ಖಂಡಿತವಾಗಿ ಇದು ಸಾಧ್ಯ ಆಗುತ್ತೆ. ಒಂದು ಸಾರಿ ನೀವು ಪ್ರಯತ್ನ ಪಡಬೇಕು. ಒಂದು ಸಾರಿ ನೀವು ನಿವೇಶನದ ಜಾಗಕ್ಕೆ ನೀವು ಭೇಟಿ ಕೊಟ್ಟು ಸುತ್ತಮುತ್ತಲಿರುವಂತಹ ಸೌಲಭ್ಯಗಳ ಬಗ್ಗೆ ನೀವು ಒಂದು ಪಕ್ಷಿ ನೋಟವನ್ನು ಆರಿಸಿದಾಗ ನಿಮಗೆ ಖಂಡಿತವಾಗಿಯೂ ಇದು ಅನಿಸುತ್ತೆ, ಯಾಕೆ ನೀವು ಸೈಟನ್ನು ಪರ್ಚೇಸ್ ಮಾಡಬೇಕು ಈ ಒಂದು ಜಾಗದಲ್ಲಿ ಅಂತ. ಅಷ್ಟು ಸುಂದರವಾದಂತಹ ವಾತಾವರಣದಲ್ಲಿ, ಉತ್ತಮವಾದಂತಹ ಪರಿಸರದಲ್ಲಿ ನೀಡ್ತಿರುವಂತಹ ದ ಬೆಸ್ಟ್ ಸೈಟ್ ಅಂತ ಹೇಳ್ಬೋದು. ಹಾಗಾದರೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಯಾವ ಜಾಗದಲ್ಲಿ ಕೊಡ್ತಾ ಇದ್ದಾರೆ, ಸೊ ಆ ಒಂದು ಸೈಟ್ನ ರೇಟ್ ಎಷ್ಟಿರುತ್ತೆ ತಿಳ್ಕೊಳ್ಳೋಂಥ ಕುತೂಹಲ ನಿಮಗಿದೆ ಅಲ್ವಾ? ಖಂಡಿತವಾಗಿಯೂ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಾಗರತ್ನ ಮೇಡಮ್ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಮೊದಲಿಗೆ ನಮ್ಮ MKB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಂದರೆ ತುಂಬ ಆಲ್ಮೋಸ್ಟ್ ಹೊಸ ಪ್ರಾಜೆಕ್ಟ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ರಿ, ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ನಾವು ಹಳೆ ಸಂಚಿಕೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಜಾಗದಲ್ಲಿ ನೀಡುವಂತಹ ನಿವೇಶನಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ? ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ಹೊಸ ವಿಷಯವನ್ನು, ಒಂದು ಹೊಸ ಸಂತಸವಾದಂತಹ ಸುದ್ದಿಯನ್ನು ನೀಡಲಿಕ್ಕೆ ಬಂದಿದ್ದೀರಾ? ಖಂಡಿತ ಮೇಡಮ್. ಸೊ MKB ಸಂಸ್ಥೆನ ನಾನು ಮೊದಲನೇದಾಗಿ ಯಾವತ್ತೂ ಅಷ್ಟೇ ಗ್ರಾಹಕರ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಗ್ರಾಹಕರ ಸಂಸ್ಥೆನೆ. ಸೊ ನಾವು ಒಂದು ಬಜೆಟೆಡ್ ರೇಟಲ್ಲಿ, ಒಂದು ಕಡಿಮೆ ದರದಲ್ಲಿಯೂ ಕೂಡ ಗ್ರಾಹಕರು ನಿವೇಶನನ ಪರ್ಚೇಸ್ ಮಾಡ್ಬೋದು, ಅವ್ರ ಕೈಗೆಟುಕುವ ದರದಲ್ಲಿ. ಈಗ ಮಹಾನಗರದಲ್ಲಿ ನಾವು ಹೇಳ್ದಂಗೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ನಮ್ಮದೇ ಆದಂಥ ಒಂದು ಸೈಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಈಗ ಮತ್ತೆ MKB ಸಂಸ್ಥೆ ಅದೇ ಪ್ರಾಜೆಕ್ಟ್ನೊಂದಿಗೆ 100% ಡೆವಲಪ್ಮೆಂಟ್ನೊಂದಿಗೆ ಬಂದಿದೆ. ಈಗ ಒಂದು ಡೆವಲಪ್ಮೆಂಟ್ ಇದು ಬ್ಯಾಲೆನ್ಸ್ ಇದೆ, ಇದು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇದಾಗಬೇಕಿತ್ತು. ಕೆಲವೊಬ್ಬೊಬ್ಬರು ಲಾಂಚಿಂಗ್ ಟೈಮಲ್ಲಿ ಬಂದು ವಾಪಸ್ ಕೂಡ ಹೋಗಿರ್ತಾರೆ, ಇನ್ನೂ ವರ್ಕ್ ನಡೀತಾ ಇದೆ, ಸೊ ನಾವು ಆಮೇಲೆ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಈಗ ಇನ್ನೂ ಸ್ಯಾನಿಟ್ರಿ ವರ್ಕ್ ಆಗ್ತಾ ಇದೆ, ಇನ್ನೂ ಟಾರ್ ರೋಡ್ ಬ್ಯಾಲೆನ್ಸ್ ಇದೆ. ಸೊ ಈ ರೀತಿಯಾಗಿ ಬಂದು ಕೂಡ ವಾಪಸ್ ಹೋಗಿರುವಂಥ ಕಸ್ಟಮರ್ಸ್ಗಳು ಕೂಡ ಸುಮಾರು ಜನ ಇರ್ತಾರೆ. ಮತ್ತು 100% ಆದಮೇಲೆ ತೊಗೊಳ್ಳೋಣ, ಲೇಔಟ್ ಇವ್ರು ಯಾವ ರೀತಿಯಾದಂಥ ಡೆವಲಪ್ಮೆಂಟ್ 100% ಕಂಪ್ಲೀಟ್ ಮಾಡಿರ್ತಾರೆ, ಅದನ್ನು ನೋಡ್ಬಿಟ್ಟು ತೊಗೊಳ್ಳೋಣ ಅನ್ನೋ ಒಂದು ಕಸ್ಟಮರ್ಸ್ ಮೈಂಡ್ ಸೆಟ್ಟು ಇರುತ್ತೆ. ಈಗ ಅದೇ ಸೊಂಡೆಕೊಪ್ಪ ಲೇಔಟ್ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ವಾಟರ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ, ಸ್ಯಾನಿಟರಿ ಕನೆಕ್ಷನ್ ಕಂಪ್ಲೀಟ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಟಾರ್ ರೋಡು ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲ 100% ಡೆವಲಪ್ಮೆಂಟ್ ಆಗಿರುವಂಥ ಲೇಔಟು. ಸೊ ಈ ವಾರಕ್ಕೆ ಮತ್ತೆ ಅದೇ ಬೆಲೆಯಲ್ಲೇ ಕೊಡೋಣ, ಯಾಕಂದರೆ ಎಕ್ಸಿಸ್ಟಿಂಗ್ ಎಲ್ಲ ಕೇಳ್ತಾರಲ್ಲ, ನಾವು ಲಾಸ್ಟ್ ಬಂದು ನೋಡ್ಕೊಂಡು ಹೋಗಿದ್ವಿ, ನೋಡಿ ಅದೇ ರೇಟಲ್ಲೇ ಕೊಡಿ ನಮಗೆ ಅನ್ನೋ ಒಂದು ಪ್ರೈಸಲ್ಲೇ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಸೇಮ್ 6.5 ಲಕ್ಷ ರೂಪಾಯಿ 20-30 ನಿವೇಶನ, 13 ಲಕ್ಷ ರೂಪಾಯಿ 30-40 ನಿವೇಶನ. ಸೊ ಮೆಜೆಸ್ಟಿಕ್ಕಿಂದ ಒಂದು 27 ಕಿಲೋಮೀಟರ್ಸ್ ಆಗುತ್ತೆ, ತಾವರೆಕೆರೆ ಸರ್ಕಲ್ಲಿಂದ ಒಂದು 5.5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ನೆಲಮಂಗಲದಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. 100% ಡೆವಲಪ್ಮೆಂಟ್ ಆಗಿರುವಂಥ ಲೇಔಟು. ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಹೋಗಿ ಮನೆ ಕಟ್ಕೋತೀವಿ ಅನ್ನೋದಿತ್ತು ಅಂದರೂ ಅದಕ್ಕೂ ಕೂಡ ತುಂಬ ಅನುಕೂಲವಾಗಿದೆ. ಎಲ್ಲ ಡೆವಲಪ್ಮೆಂಟ್ 100% ಆಗಿದೆ. ಇಲ್ಲ ಒಂದು ಇನ್ವೆಸ್ಟ್ಮೆಂಟು ಆಮೇಲೆ ನಾನು ರೀಸೇಲ್ ಮಾಡ್ತೀನಿ ಅನ್ನೋದಿತ್ತು ಅಂದ್ರೂ ಅದಕ್ಕೂ ಕೂಡ ತುಂಬ ಅನುಕೂಲವಾಗಿದೆ. ಕಡಿಮೆ ಬೆಲೆಯಲ್ಲಿ ನೀವು ಕೂಡ ಮಹಾನಗರದಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಇದು ಅಪ್ಕಮಿಂಗ್ ಸಿಟಿ ಲಿಮಿಟ್ಸ್ಗೆ ಕೇವಲ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಅಪ್ಕಮಿಂಗ್ BBMP ಲಿಮಿಟ್ಸು. ಒನ್ಸ್ BBMP ಬಂದಾಗ ನಾವು ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ಅದೇ ಒಂದು BBMP ಲಿಮಿಟ್ಸಲ್ಲಿ ಬಂದಾಗ ನಾನು ಹೋಗಿ ಆ ಸೈಟ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಈಗ ಒಂದು ಕಡಿಮೆ ಬೆಲೆಯಲ್ಲಿ ನಾನು ಕೂಡ ಒಂದು ಮಹಾನಗರದಲ್ಲಿ ಸೈಟ್ ತೊಗೋಬೇಕು. ಎಷ್ಟೋ ವರ್ಷ ಆಗಿದೆ ಬ್ಯಾಂಗ್ಳೂರ್ಗೆ ಬಂದು, ಏನೂ ಕೂಡ ಮಾಡ್ಕೊಂಡಿಲ್ಲ. ನಮ್ಮದೇ ಆದಂಥ ಒಂದು ಚಿಕ್ಕ ಸೈಟ್ ಮಾಡ್ಕೊಬೇಕು, ಮುಂದೆ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ಒಂದು ಈಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದು ಅದನ್ನು ಮಾರಿ ಒಂದು ಮಗಳು ಮದುವೆ ಮಾಡ್ಬೋದು. ಈ ರೀತಿಯಾದ ತುಂಬ ಯೋಚನೆಗಳು ಕಸ್ಟಮರ್ಸ್ ಮೈಂಡಲ್ಲಿ ಇರುತ್ತೆ. ಸೊ ಅದಕ್ಕೂ ಕೂಡ ಒಂದು ಅನುಕೂಲವಾಗಿದೆ. ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನು ನೋಡಿ ಕರೆ ಮಾಡಿ ಸಂಸ್ಥೆಗೆ ಬನ್ನಿ, ಮಾಹಿತಿ ತೊಗೊಳ್ಳಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ, ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ, ಜಾಗ ನೋಡಿ. ಸೊ ಬುಕ್ಕಿಂಗ್ ಅಮೌಂಟ್ ಕೂಡ ಸೇಮ್ ಅದೇ ರೀತಿಯಾಗಿ ತುಂಬ ಈಸಿಯಾಗಿ ಇಟ್ಟಿದ್ದೀವಿ. 100% ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಅಮೌಂಟ್ ಏನು ಜಾಸ್ತಿ ಇಟ್ಟಿಲ್ಲ. ಒಂದೇ ಸತಿ ಕೊಟ್ಟು 2 ಲಕ್ಷ ಕೊಟ್ಟು ಬುಕ್ಕಿಂಗ್ ಮಾಡ್ಕೋಬೇಕು ಆ ರೀತಿಯಾಗಿಲ್ಲ. ಸೇಮ್ ಅದೇ ಪ್ರೊಸೀಜರ್ ಪ್ರಕಾರನೇ ಕೊಡ್ತಾ ಇದ್ದೀವಿ. 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೋಬಹುದು. ಸೊ ನಂತರ ನಿಮ್ಗೊಂದು ವಾರ ಕಾಲಾವಕಾಶ ಇರುತ್ತೆ, ಸ್ವಲ್ಪ ಟೈಮ್ ತೊಗೊಂಡು ಅಗ್ರಿಮೆಂಟ್ ಮಾಡ್ಕೋಬಹುದು ಒಂದು ವಾರ ಆದಮೇಲೆ. ಸೊ ತುಂಬ ಈಸಿಯಾಗಿದೆ. 100%
ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಅದೇ ಬೆಲೆಲೆ ಕೂಡ ನೀಡ್ತಾ ಇದೀವಿ ಮೇಡಮ್. ಓಕೆ ಸೂಪರ್. ಸೊ ಈಗ 30-40 ಈಗೆಲ್ಲ ನಾವು 13 lakhsಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಉತ್ತಮವಾದಂತಹ ಜಾಗ ಖಂಡಿತ ಮೇಡಮ್, ಅದಂತೂ 100% ಬರ್ದೇ ಕೊಡಬಹುದು. ಹೇಳ್ಬೇಕು ಅಂದ್ರೆ ಇದೇ ನೀವು ಒಂದು 13 ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಕೇಳ್ಬಹುದು, ಒಂದು 5 ವರ್ಷ ಆದ್ಮೇಲೆ ನಾನೇನು ಒಂದು 20 ಲಕ್ಷಕ್ಕೆ ಮಾರಾಟ ಮಾಡ್ಕೋಬಹುದು. 100% ಮಾರಾಟ ಮಾಡಬಹುದು ನೀವು. ಆ ಟೈಮಲ್ಲಿ ನೀವು ರೆಡಿ ಇರ್ಬೇಕಷ್ಟೇ ಮಾರಾಟ ಮಾಡ್ಲಿಕ್ಕೆ. ನಾವು ಮಾರಾಟ ಮಾಡಿಸ್ಕೊಡ್ತೀವಿ, ನೀವು ರೆಡಿ ಇರಬೇಕು ಕೊಡ್ಲಿಕ್ಕೆ. ಆ ರೀತಿಯಾದಂಥ ಒಂದು ಬೆಲೆನ ಸುತ್ತಮುತ್ತ ಹೊಂದಿದೆ. ನಮಗೆ ಅಸಾಧ್ಯ ಅನ್ನಿಸ್ತಿದೆ ನಾವು ಮಾರಾಟ ಮಾಡಿರುವಂಥ ಲೇಔಟ್ಗಳು ಸುತ್ತಮುತ್ತ ಅಕ್ಕಪಕ್ಕ ಇವತ್ತು ನಾವು ಮಾರಾಟ ಮಾಡಿರುವಂಥ ಬೆಲೆ ಕೂಡ ಇವತ್ತು ನಾವು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಬೆಲೆ ಹೊಂದಿದೆ. 1:3 ಅಂತಾನೆ ಹೇಳಬೇಕು, ಅಷ್ಟು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇನ್ನೂ ನಾನು ಕಡಿಮೆಗೆ ತಗೋತೀನಿ, ಇನ್ನೂ ನೋಡ್ತೀನಿ, ಆಮೇಲೆ ನೋಡ್ತೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ಬರೆದಿಟ್ಕೊಂಬಿಡಿ. ಮತ್ತೆ ಇನ್ನೂ ನಾನು ಕಡಿಮೆಗೆ ಆ ಸುತ್ತಮುತ್ತ ಸರೌಂಡಿಂಗಲ್ಲಿ ಇನ್ನೂ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಸೈಟ್ ಪರ್ಚೇಸ್ ಮಾಡ್ತೀನಿ ಅಂದರೆ 100% ಆಗೋದಿಲ್ಲ. ಮತ್ತೆ ಇನ್ನು ಬೆಲೆ ಜಾಸ್ತಿ ಆಗತ್ತೆ. ಮತ್ತೆ ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಅಷ್ಟೇ, ಒಂದು 30-40 ಗೌರ್ಮೆಂಟ್ ವ್ಯಾಲ್ಯೂ ಕೂಡ 23 ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ಒಳ್ಳೆ ಬೆಲೆ ಹೊಂದಿದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನೀವೊಂದು ಒಳ್ಳೆ ಗುಡ್ ರಿಟರ್ನ್ಸ್ ನೋಡ್ಬೋದು. ಇಲ್ಲ ಹೋಗಿ ನಾನು ಮನೆ ಕಟ್ಕೊಂಡು ವಾಸ ಇರ್ತೀನಿ, ಎಲ್ಲ ಡೆವಲಪ್ಮೆಂಟ್ ಇದೆಯಾ ಅಂತಂದ್ರೆ ಅದಕ್ಕೂ ಕೂಡ ಅನುಕೂಲವಾಗಿದೆ. ಅಥವಾ ಒಂದು 2 ವರ್ಷ ಬಿಟ್ಟು ಕಟ್ತೀನಿ ಅನ್ನೋದಿತ್ತು ಅಂದ್ರೂ ಅದಕ್ಕೂ ಅನುಕೂಲವಾಗಿದೆ. ಪ್ರತಿಯೊಂದಕ್ಕೂ ಹೇಳಿ ಮಾಡಿಸ್ದಂಗಿದೆ ಮೇಡಮ್. ಈಗ ನಾವು ಒಂದು ಜಾಗ ಮಾಡ್ತೀವಿ ಅಂದಾಗ ಈ ಸುತ್ತಮುತ್ತ ಎಲ್ಲ ಕಸ್ಟಮರ್ಸ್ ತಗೊಂತಾರ, ಪರ್ಚೇಸ್ ಮಾಡ್ತಾರ, ಎಲ್ಲ ಡೆವಲಪ್ಮೆಂಟ್ ಇದೆಯಾ, ಸ್ಕೂಲ್ಗಳಿಗೆ ಹತ್ರ ಇದೆಯಾ, ಬಸ್ ಸ್ಟಾಪಿಗೆ ಹತ್ರ ಇದೆಯಾ, ಮೆಟ್ರೋಗೆ ಹತ್ರ ಆಗತ್ತಾ, ರೈಲ್ವೆ ಸ್ಟೇಷನ್ಗೆ ಹತ್ರ ಆಗತ್ತಾ, ಇದನ್ನೆಲ್ಲ ಸರ್ವೆ ಮಾಡಿ ನಾವು ಕೂಡ ಒಂದು ಲೇಔಟ್ ಮಾಡಿರುವಂಥದ್ದು. ಎಲ್ಲದಕ್ಕೂ ಒಂದು ಅನುಕೂಲತೆ ಹೊಂದಿದೆ. 100% ಡೆವಲಪ್ಮೆಂಟ್ ಆಗಿರುವಂಥದ್ದು, ಡೆವಲಪ್ಮೆಂಟ್ ಹೊಂದಿರುವಂಥದ್ದು. ಒಂದು ಶಾಲಾ ಕಾಲೇಜ್ಗಳಿಗೆ ಹೋಗಬೇಕು ಅನ್ನೋದಿತ್ತು ಅಂದ್ರೂ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ನಿಮಗೆ ಪ್ರತಿಯೊಂದು ಒಂದು ಒಳ್ಳೆ ಸ್ಕೂಲ್ಗಳು ಸಿಗುತ್ತೆ. ಹಾಸ್ಪಿಟಲ್ಸ್ ಅಂತ ಅಂದರೆ ಒಂದು 5-6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಬಸ್ ಸ್ಟಾಪ್ BMTC ಬಸ್ ಸ್ಟಾಪಿಗೆ ನಾವು ಸಿಟಿಗೆ ಏನಾದರೂ ಪ್ರಯಾಣ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಕೇವಲ 1-1.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುವಂಥದ್ದು. ಮೆಟ್ರೋ ಕನೆಕ್ಟಿವಿಟಿ ಕೂಡ ಅಪ್ ಟು ನೆಲಮಂಗ್ಲದವರೆಗೂ ಈಗ ಕಂಪ್ಲೀಟ್ ಆಗ್ತಾ ಇದೆ. ಇದೆಲ್ಲ ಡೆವಲಪ್ಮೆಂಟ್ ಹೊಂದಿರುವಂಥದ್ದು. ಮುಂದೆನೂ ಕೂಡ ಇನ್ನೂ 100% ಒಳ್ಳೆ ಡೆವಲಪ್ಮೆಂಟ್ ಬರುವಂಥದ್ದು. ಬೆಂಗಳೂರಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಸೈಟ್ ತೊಗೊಳ್ಳಿ 100% ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ನಮ್ಮ ಹಿಸ್ಟ್ರಿಲೇ ಇಲ್ಲ ನಾನು ಲ್ಯಾಂಡ್ ಮೇಲೆ ಹಾಕ್ಬಿಟ್ಟು ಕಳ್ಕೊಂಡಿದ್ದೀನಿ, ದುಡ್ಡು ಲಾಸ್ ಆಗಿದೆ ನನಗೆ ಅಂತ. ಲ್ಯಾಂಡ್ ಮೇಲೆ ಹಾಕಿ ನಾನು ಇನ್ನೂ ಹೆಚ್ಚಿನ ಮಾರಾಟ ಮಾಡಿದ್ದೀನಿ. ಇವತ್ತು ನೋಡಿ ಹೇಳ್ತಾರೆ ನಮ್ಮ ಕೆಲವು ಹಿರಿಯವರು ಹೇಳ್ತಾರೆ, ನಾನು 50,000 ರೂಪಾಯಿಗೆ ಇಲ್ಲಿ ಸೈಟ್ ತೊಗೊಂಡಿದ್ದೆ ಅಂತ. ಅದೇ 50,000 ರೂಪಾಯಿಗೆ ಈಗ ನಾವು ಇರುವಂಥ ಸುತ್ತಮುತ್ತ ಏರಿಯಾದಲ್ಲಿ ಪರ್ಚೇಸ್ ಮಾಡ್ಲಿಕ್ಕಾಗತ್ತಾ? ಅದೇ ಆ ಒಂದು ಟೈಮಲ್ಲಿ ಆಗಿರ್ತಿತ್ತು. ಆ ಟೈಮಲ್ಲಿ ಆ ರೀತಿಯಾದಂಥ ಬೆಲೆ ಇತ್ತು. ಬಟ್ ಆ ಟೈಮಲ್ಲಿ ಆ 50,000 ರೂಪಾಯಿಗೂ ಅದೇ ರೀತಿಯಾದಂಥ ಬೆಲೆ ಇತ್ತು. ಸೊ ಈಗ ನಿಮಗೆ ಅದೇ ರೀತಿಯಾಗಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಇದೇ ಒಂದು 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕೂಡ ಹೇಳ್ಬೋದು, ನಾನು ಆ ಟೈಮಲ್ಲಿ ಒಂದು 6.5 ಲಕ್ಷಕ್ಕೆ ಅರ್ಧ ಸೈಟ್ ತೊಗೊಂಡಿದ್ದೆ, ಇವತ್ತು ನೋಡಿ ನಾನು ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತಿಲ್ಲ. ಈ ರೀತಿಯಾದಂಥ ನೀವು ಕೂಡ ಉದಾಹರಣೆ ಕೊಡ್ಬೋದು. ಇನ್ನೂ ನೋಡೋಣ, ಇನ್ನೂ ಮಾಡೋಣ, ಇನ್ನೂ ಮುಂದೆ ನೋಡೋಣ, ಆಮೇಲೆ ಇನ್ನೂ ಕಡಿಮೆ ಆಗ್ಬೋದು. ಖಂಡಿತವಾಗ್ಲೂ ಆಗೋದಿಲ್ಲ. ಎಕ್ಸಾಂಪಲ್ ಇವತ್ತಿಗೆ ಗೋಲ್ಡ್ ರೇಟ್ ತೊಗೊಳ್ಳಿ. ಯಾವ ರೇಟಿಂದ ನಾವು ಗೋಲ್ಡ್ನ ನೋಡ್ತಾ ಇದ್ದೀವಿ, ಇವತ್ತು ಯಾವ ರೀತಿಯಾದಂಥ ಒಂದು ಬೆಲೆ ಇದೆ. ಸೊ ನಾವು ಅನ್ಕೊಂತೀವಿ ಇಲ್ಲ ನೆಕ್ಸ್ಟ್ ಕಡಿಮೆ ಆಗುತ್ತೆ, ಆ ಟೈಮಲ್ಲಿ ಕಡಿಮೆ ಆಗುತ್ತೆ. ಯಾವತ್ತೂ ಕಡಿಮೆ ಆಗೋದಿಲ್ಲ. ಇನ್ನೂ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಯಾವುದೂ ಕಡಿಮೆ ಆಗೋದಿಲ್ಲ. ನಾವು ಏನೇ ಇದ್ರೂ ಇವಾಗಲೇ ನೋಡಬೇಕು, ಇವಾಗಲೇ ಮಾಡಬೇಕು. ಈ ಬಜೆಟಿಗೆ ಹೊಂದ್ಕೊಂಡ್ರೆ ಇವತ್ತಿನ ಪ್ರಕಾರವಾಗಿ ಸಿಗುತ್ತೆ, ನಾಳೆ ಅನ್ನೋದು ಹೋದಾಗ ನಾಳೆದ ಪ್ರಕಾರವಾಗಿ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಚಿಕ್ಕ ಕನಸಿರುತ್ತೆ, ನಾವು ಕೂಡ ಮಹಾನಗರದಲ್ಲಿ ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಬಿಟ್ಟು ಅದನ್ನು ನನ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ಆಗಿದೆ. ಜಾಗ ನೋಡಿ ಬಂದು ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನು ನೋಡಿ ಕರೆ ಮಾಡಿ ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ. ಸಂಸ್ಥೆಗೆ ಬನ್ನಿ, ನೀವು ಯಾವ ರೀತಿಯಾದಂಥ ಒಂದು ಸೈಟ್ನ ನೋಡ್ತಿದ್ದೀರಾ, ಏನು ಬಜೆಟಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಬೆಲೆಗೆ ಅನುಗುಣವಾಗಿ ಒಂದು ಸೈಟ್ನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ನಿಮ್ಮಲ್ಲಿ ಒಂದು ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಇಟ್ಕೊಂಡಿರ್ತೀರಾ. ಈಗ ನಾವು ಹೇಳ್ಬೋದು 6.5 ಲಕ್ಷಕ್ಕೆ ಕೊಡ್ತಿದ್ದೀವಿ, 13 ಲಕ್ಷಕ್ಕೆ ಕೊಡ್ತಿದ್ದೀವಿ ಅಂತ. ಅದು ಕೂಡ ಕೆಲವೊಬ್ಬರು ಕಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದನ್ನು ನೀವು ಹಂತವಾಗಿ ಕಟ್ಕೊಂಡು ಹೋಗ್ಬೋದು. ಅದು ಕೂಡ ಆಪ್ಷನ್ನು ಈ ವಾರನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೂ ಅವಕಾಶ ಇದೆ. ಇಲ್ಲ ನಾನು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀನಿ, ಇಮಿಡಿಯೇಟಾಗಿ ನಂಗೆ ರಿಜಿಸ್ಟ್ರೇಷನ್ ಬೇಕು ಅಂದರೂ ಅದಕ್ಕೂ ಕೂಡ ಅನುಕೂಲವಾಗಿದೆ. ಎರಡೂ ಕೂಡ ನಿಮಗೆ ನಿಮ್ಮ ಒಂದು ಪ್ರಕಾರವಾಗಿ ಕೊಡ್ತಾ ಇರುವಂಥದ್ದು ತುಂಬ ಅನುಕೂಲವಾಗಿದೆ ಅಂತ ಹೇಳ್ತೀನಿ ಮೇಡಮ್. ಈಗ 100% ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ 100% ಮೇಡಮ್. ಏನು ಬಾಕಿನೇ ಇಲ್ಲ ಕೆಲಸ ಇಲ್ಲ, ಎಲ್ಲ ಡೆವಲಪ್ಮೆಂಟ್. ಈಗ ಒಂದು ಮನೆ ಕಟ್ಟಿ ವಾಸ ಇರ್ಲಿಕ್ಕೆ ಏನ್ ಬೇಕು ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿದೆ. ಎಕ್ಸಾಂಪಲ್ ಸ್ಟಾರ್ಟಿಂಗ್ ನೋಡ್ಕೊಂಡು ಹೋಗಿರ್ತಾರೆ, ಇನ್ನು ಜಲ್ಲಿ ಮೆಟ್ಲಿಂಗ್ ಅಲ್ಲಿ ಇರುತ್ತೆ. ಸೊ ಟಾರ್ ರೋಡ್ ನೆಕ್ಸ್ಟ್ ಹಾಕಿಸ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರ್ತೀವಿ. ಅದು ಕೂಡ ಈಗ ಕಂಪ್ಲೀಟ್ ಆಗಿದೆ.
ಆಗಿದೆ, 100% ಕಂಪ್ಲೀಟ್ ಆಗಿರುವಂತದ್ದು. ಈಗ present site Present. ಒಳಗೆ ಬಂದ್ರೆ ಹೌದು, ಖುಷಿ ಈಗ ಆಗುತ್ತೆ. ನಾವು ಏನು ಒಂದು ಪಿಕ್ಚರ್ ಕೂಡ ಡಿಸ್ಪ್ಲೇ ಮಾಡ್ತಿದ್ವಿ, ಲೇಔಟ್ ಪಿಕ್ಚರ್ಸೇ ಕೂಡ ಆಗಿರುತ್ತೆ. ಅದು ಕೂಡ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರುವಂತದ್ದು. ಟಾರ್ ರೋಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, STP ಆಗಿರ್ಬೋದು, ಇನ್ಕ್ಲೂಡಿಂಗ್ ಲೇಔಟ್ ಅಲ್ಲಿ ಕೂಡ ಒಂದು ಮನೆ ಕಟ್ಕೋತೀವಿ ಅನ್ನೋರ್ಗೂ ಕೂಡ ಒಂದು ಬೋರ್ ಹಾಕ್ಸಿದೀವಿ, ನೀರಿನ ವ್ಯವಸ್ಥೆ ಆಗಿರಲಿ, ಅವ್ರಿಗೇನಕ್ಕಾದ್ರೂ ಒಂದು ಫೆಸಿಲಿಟಿ ಆಗಬೇಕು ಅನ್ನೋದು ಎಲ್ಲ ಕೂಡ ವ್ಯವಸ್ಥೆ ನೀಡಿರುವಂಥದ್ದು. 100% ಏನಪ್ಪ 6.5 ಲಕ್ಷಕ್ಕೆ ಕೊಡ್ತಿದ್ದಾರೆ, ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಸುಮ್ಮನೆ ಹಾಗೆ ಜಸ್ಟ್ ಜಾಗದಲ್ಲಿ ಏನು ಡೆವಲಪ್ಮೆಂಟ್ ಇಲ್ದಂಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. 100% ಡೆವಲಪ್ಮೆಂಟ್ ಹೊಂದಿರುವಂಥದ್ದು. ಮತ್ತೆ ಜೊತೆಗೆ 100% ಡಾಕ್ಯುಮೆಂಟ್ ಪ್ರಕಾರವಾಗಿ ಕೊಡ್ತಾ ಇರುವಂಥದ್ದು. ಈಗ ಒಬ್ಬೊಬ್ರು ಸೈಟ್ ತೊಗೊಳ್ಳಿಕ್ಕೆ ಬರ್ತಾರೆ, ಪಾಪ ಏನು ಗೊತ್ತಿರೋದಿಲ್ಲ ಅವ್ರಿಗೆ ಸೈಟ್ ಬಗ್ಗೆ, ಯಾವ ರೀತಿಯಾಗಿ ನಾವು ಸೈಟ್ ಪರ್ಚೇಸ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ, ಯಾವ ರೀತಿಯಾಗಿ ಇವ್ರು ಪರ್ಚೇಸ್ ಮಾಡಿರ್ತಾರೆ, ನಮಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡು ಅಂತವ್ರು ಯಾರು ಏನೂ ಗೊತ್ತಿರೋದಿಲ್ಲ ಪಾಪ. ಅವ್ರಿಗೆ 100% ತಿಳಿಸ್ಕೊಟ್ಟು ಕೊಡುವಂಥ ಸೈಟ್ ನಾವು. ಏನೊಂದು 50 ಇಯರ್ಸ್ದು ECಗಳೇ ಆಗಿರಲಿ, RTCಗಳೇ ಆಗಿರಲಿ, MRಗಳೇ ಆಗಿರಲಿ, ಮದರ್ ಡಿಡೇ ಆಗಿರಲಿ, ಪ್ರತಿ ಒಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕೊಡುವಂಥದ್ದು. ಯಾವ ರೀತಿಯಾಗಿ ಬಂತು, ಹೇಗೆ ಬಂತು, ಫಸ್ಟು ಇದಕ್ಕೆ ಯಾರು ಓನರ್ ಆಗಿದೆ, ಈಗ ಯಾರು ಓನರ್ ಇದ್ದಾರೆ, ನೀವು ತೊಗೊಂಡಾಗ ನಿಮಗೆ ರಿಜಿಸ್ಟ್ರೇಷನಿಗೆ ಬರುವಂಥವ್ರು ಯಾರು ಬರುವಂಥವ್ರು, ಪ್ರತಿಯೊಂದು ಕೂಡ ಅವ್ರಿಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ. ಅವ್ರಿಗೆ ನಾವೇ ಒಂದು 60 to 70% ಲೀಗಲ್ಲು ನಾವೇ ಹೇಳ್ತೀವಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೆಕ್ಸ್ಟು ಅವ್ರ ಸಮಾಧಾನಕ್ಕೆ ಸೆಕೆಂಡ್ ಲೀಗಲ್ ಒಪಿನಿಯನ್ ತೊಗೋಬಹುದು. ನಾವು ಕೂಡ ಲೀಗಲ್ ಒಪಿನಿಯನ್ ಮಾಡಿಸಿರ್ತೀವಿ 100%. ನೀವು ಕೂಡ ನಿಮ್ಮ ಗೊತ್ತಿರುವಂಥ ಲಾಯರ್ ಕಡೆಯಿಂದ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ತೊಗೋಬಹುದು. ನಿಮಗೆ ಓಕೆ ಆದ ನಂತರ ಫರ್ದರ್ ಬಂದು ನೀವು ಪ್ರೋಸೆಸ್ನ ಮೂವ್ ಮಾಡ್ಬೋದು. 10,000 ಕೊಟ್ಟು ಬುಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೋದು. 1 ವಾರ ಕಾಲಾವಕಾಶ ಇರುತ್ತೆ, ಅದರಲ್ಲಿ ಅವ್ರು ಡಾಕ್ಯುಮೆಂಟ್ ಲೀಗಲ್ ಮಾಡಿಕೊಂಡು ಫರ್ದರು ಆಮೇಲೆ ಬಂದು ಪ್ರೋಸೆಸ್ ಮಾಡ್ಕೋಬೋದು. ಇಲ್ಲ ಅಸಮಾಧಾನ ಇದೆ ಅನ್ನೋದಿತ್ತು ಅಂದ್ರೂ ಅವ್ರು ಏನು ಅಮೌಂಟ್ ಕೊಟ್ಟಿರ್ತಾರೆ ಆನ್ ಸ್ಪಾಟ್ ರಿಫಂಡಬಲ್ ಇರುತ್ತೆ. ಓಕೆ ಸೂಪರ್. ಅಂದ್ರೆ ಈಗ ಎಷ್ಟು ಸೈಟ್ ಮಾರಾಟ ಆಗಿದೆ, ಇನ್ನು ಎಷ್ಟು ಬಾಕಿ ಇದೆ ಅಂತ ತಿಳ್ಕೊ ಮೇಡಮ್? 50% ಸೈಟ್ ಕಂಪ್ಲೀಟ್ ಆಗಿದೆ. 50% ಕಂಪ್ಲೀಟ್ ಆಗಿದೆ, ಇನ್ನು 50% ಅವೈಲಬಲ್ ಇದೆ. ಸೊ ಇನ್ನ ಏನಾಗುತ್ತೆ, ಈಗ ಡೆವಲಪ್ಮೆಂಟ್ 100% ಆಗಿರೋದ್ರಿಂದ ಏನು ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಸ್ವಲ್ಪ ನಾವೇ ಪ್ರೈಸ್ ಹೈಕ್ ಮಾಡ್ತೀವಿ. ಒಂದು ಸ್ಕ್ವೇರ್ ಫೀಟ್ ಮೇಲೆ ಈಗ ಕೊಡ್ತಾ ಇರೋದು 1,085 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಪ್ರಕಾರವಾಗಿ ಕೊಡ್ತಾ ಇದ್ದೀವಿ. ಆಗೇನಾಗುತ್ತೆ 1,200 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಎಕ್ಸಿಸ್ಟಿಂಗ್ ಈಗ ಇದನ್ನೇ ಯಾಕೆ ಈ ವಾರ ಕಂಟಿನ್ಯೂ ಮಾಡ್ತಿದೀವಿ ಅಂದ್ರೆ ನೋಡ್ಕೊಂಡು ಹೋಗಿರ್ತಾರೆ, ನಾವು 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಬರೋಣ ಅಂತಂದು ಅವ್ರಿಗೂ ಒಂದು ಅವಕಾಶ ಕೊಡೋಣ. ಸೊ ಇದೇ ಬೆಲೆಯಲ್ಲೇ ನೋಡಿರ್ತಾರೆ, ಲಾಸ್ಟ್ ಬಂದ್ಬಿಟ್ಟು ಇಲ್ಲ ಮೇಡಮ್ ನಾವು ಲಾಸ್ಟ್ ನೋಡ್ಕೊಂಡು ಹೋಗಿದ್ವಿ ಬಂದಿರಲಿಲ್ಲ ಅನ್ನೋರ್ಗು ಒಂದು ಅವಕಾಶ ಇರಲಿ, ಈ ವಾರನೂ ಒಂದು ವಾರ ಕಂಟಿನ್ಯೂ ಮಾಡೋಣ, ನೆಕ್ಸ್ಟ್ ಇಂದ ಚೇಂಜ್ ಬದಲಾವಣೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ 100% ಡೆವಲಪ್ಮೆಂಟ್ ಆದ್ರೂ ಕೂಡ 6.5 ಲಕ್ಷ 13 ಲಕ್ಷದ ಪ್ರಕಾರನೇ ಕೊಡ್ತಾ ಇದೀವಿ. ಓಕೆ ಸೂಪರ್. ಸೊ ಹಾಗಾಗಿ ಮೊದಲಿಗೆ ಬಂದು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಅದ್ರೆ ಡೆವಲಪ್ಮೆಂಟ್ ಅಲ್ಲಿ ಆದ್ಮೇಲೆ ಬರ್ಬೇಕನ್ನೋದು ಖಂಡಿತ. ಮತ್ತೆ ಇನ್ನ ಕೆಲವೊಬ್ಬೊಬ್ರು ಈಗ ನಾವು ಕೇಳಿರ್ತಾರೆ, ಈಗ ಆನ್ ಕಾಲ್ ಅಲ್ಲೇ ಕೇಳಿರ್ತಾರೆ, ಏನ್ ಲೇಔಟ್ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ, ಎಕ್ಸಾಂಪಲ್ ಎಲ್ಲ ಹೇಳ್ತಾರೆ, ಇಲ್ಲ ಇನ್ನೊಂದು ಟಾರ್ ರೋಡ್ ಒಂದು ಬ್ಯಾಲೆನ್ಸ್ ಇದೆ, ಈ ಕೆಲಸ ಒಂದು ಬ್ಯಾಲೆನ್ಸ್ ಇದೆ ಅಂತ ಅಂದಾಗ ಅವ್ರ ಮೈಂಡಲ್ಲೂ ಬಂದಿರುತ್ತೆ, ಇಲ್ಲ ಇದು 100% ಆದ್ಮೇಲೆ ನಾವು ಹೋಗೋಣ. ಆದಾಗ ಏನಾಗುತ್ತೆ, ನಾವು ನೋಡ್ಲಿಕ್ಕೆ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ನಾವು ಸರ್ವೆ ಮಾಡ್ಕೊಂಡು ನೋಡ್ಲಿಕ್ಕೆ ನಮಗೂ ಸೈಟ್ ಚೆನ್ನಾಗಿ ಕಾಣಿಸಿದ್ರೆ ತಗೊಳ್ಳೋಣ ಅನ್ನೋ ಒಂದು ರೀತಿಲೂ ಬಂದಿರ್ತಾರೆ. ಅದ್ರ ಪ್ರಕಾರವಾಗಿ 100% ಕಂಪ್ಲೀಟ್ ಆಗಿದೆ ಮೇಡಮ್. ಓಕೆ, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಈಗ 50% ಸೈಟ್ಸ್ ಸೇಲ್ ಆಗಿದೆಯಲ್ಲ, ಆ 50% ಪರ್ಚೇಸ್ ಮಾಡುವಂತ ಕಸ್ಟಮರ್ಸ್ ಅವರ ಒಂದು ಬೆಸ್ಟ್ ಒಪಿನಿಯನ್ ಏನಿದೆ? 100% ನೀವು ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ನೋಡಿ, ನಮ್ಮಲ್ಲಿ ಸೈಟ್ ಪರ್ಚೇಸ್ ಮಾಡಿರುವಂತವ್ರೆ ಒಬ್ಬೊಬ್ರು 5-5 ಜನ ರೆಫರೆನ್ಸ್ ಕಸ್ಟಮರೇ ತಗೊಂಡಿರುವಂತದ್ದು. ಅದೇ ನಾವು 30 ಸೈಟ್ ಮಾರಾಟ ಮಾಡಿದೀವಿ, ತಗೊಂಡಿರೋರೆ ಒಂದು 5 ಜನನ್ ಕರ್ಕೊಂಡು ಬಂದಿರೋ, ತಗೊಂಡಿರೋರೆ ಒಂದು 6 ಜನ, ಇದೇ ರೀತಿಯಾಗಿ ತಗೊಂಡೆ ಒಂದೊಂದು ಫ್ಯಾಮಿಲಿ ಅವರು ಫ್ರೆಂಡ್ ಸರ್ಕಲ್ ಅಲ್ಲೇ ತಗೊಂಡಿರುವಂತದ್ದು. ಈ 30-35 ಸೈಟ್ ಏನ್ ಮಾರಾಟ ಮಾಡಿದೀವಿ ಅವರೇ ತಗೊಂಡಿರುವಂತದ್ದು. ಒಬ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಟು, ಈಗ ಅವ್ರು ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಮೌಂಟ್ ರೆಡಿ ಇದೆಯಾ, ಆಯ್ತು ಬನ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅವರಲ್ಲಿ ಇರೋ ಅಮೌಂಟಿಗೂ ಈಗೇನು 13 ಲಕ್ಷ ಕೋಟ್ ಮಾಡಿದೀವಿ ಪ್ಲಸ್ ರಿಜಿಸ್ಟ್ರೇಷನ್ ಕೋಟ್ ಮಾಡಿದೀವಿ, ಆ ಇರೋ ಒಂದು ಅಮೌಂಟ್ ಅಲ್ಲೂ ನನ್ಗೊಂದು 2 ಲಕ್ಷ ಬ್ಯಾಲೆನ್ಸ್ ಇದೆ ಮೇಡಮ್. ಸೊ ನಾವು ಇದ್ರಲ್ಲೂ ಅವ್ರ ರಿಜಿಸ್ಟ್ರೇಷನ್ ಪೆಂಡಿಂಗ್ ಇಟ್ಟಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿದೀವಿ. ಆಯ್ತು ಸರ್, ನೀವು ಇನ್ನ ಈ 2 ಲಕ್ಷ ಬ್ಯಾಲೆನ್ಸ್ ಏನಿದೆ ನೀವೊಂದು 2 ತಿಂಗಳು ಕಾಲಾವಕಾಶ ಬಿಟ್ಕೊಡಿ, ಅಥವಾ ಒಂದು ನಿಮ್ಮ ಇಲ್ಲ ಮೇಡಮ್ ನನಗೊಂದು ವಾರ ಕಾಲಾವಕಾಶ ಬೇಕು ಸಾಕು, ಏನೋ ನನಗೊಂದು ಲೋನ್ ಅಮೌಂಟ್ ಬರಬೇಕು, ನನಗೊಂದು ವಾರ ಆಯಿತು ಅಂದರೆ ನನ್ನ ಅಮೌಂಟು ಕ್ರೆಡಿಟ್ ಆಗುತ್ತೆ, ನಾನು ಆ ಟೈಮಲ್ಲಿ ನಿಮ್ಗೆ ಕಂಪ್ಲೀಟ್ ಆಯಿತು ಸರ್ ಮಾಡ್ಕೊಳ್ಳಿ. ಸೊ ಆ ರೀತಿಯಾಗೂ ರಿಜಿಸ್ಟ್ರೇಷನ್ನ ಮಾಡಿಕೊಟ್ಟಿದ್ದೀವಿ.
ಸೊ ಅವ್ರ ಹತ್ರ 1 ಲಕ್ಷ ಬ್ಯಾಲೆನ್ಸ್ ಇದೆ, 2 ಲಕ್ಷ ಬ್ಯಾಲೆನ್ಸ್ ಇದೆ, ಖಂಡಿತವಾಗ್ಲೂ ಅವ್ರ ರಿಜಿಸ್ಟ್ರೇಷನ್ನ ಸ್ಟಾಪ್ ಮಾಡಿಲ್ಲ. ಬಟ್ ಒಂದು ಬ್ಯಾಚ್ ಅಂತ ರೆಡಿ ಮಾಡ್ಕೊತೀವಿ. ಈಗ ಒಂದೇ ಸೈಟಿಗೆ 2 ಸೈಟಿಗೆ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕಾಗಲ್ಲ. ಒಂದು ಬ್ಯಾಚಲ್ಲಿ ಒಂದು 5 ರಿಂದ 10 ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಮಾಡಿದಾಗ ಏನಾಗುತ್ತೆ, ಅನುಕೂಲತೆ ಆಗುತ್ತೆ, ಒಬ್ಬೊಬ್ಬರಿಗೆ ಮಾಡಿಸ್ಲಿಕ್ಕಾಗಲ್ಲ. ಈ ರೀತಿಯಾಗೂ ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಇದರಲ್ಲಿ ರೆಫರೆನ್ಸ್ ಕಸ್ಟಮರೇ ಜಾಸ್ತಿ ಬಂದಿರೋ ಅಂಥದ್ದು. ತುಂಬ ಅನುಕೂಲವಾಗಿದೆ, ತುಂಬ ಚೆನ್ನಾಗಿದೆ. ಡಾಕ್ಯುಮೆಂಟೇಷನು 100% ಇದೆ. ನಮಗೆ ಎಷ್ಟೋ ಕಸ್ಟಮರ್ಸ್ ಹೇಳಿದ್ದಾರೆ, ಮೇಡಮ್ ನಾವು ಲಾಸ್ಟ್ ಇಲ್ಲೇ ಎಲ್ಲ ಸುತ್ತಾಡಿದ್ದೀವಿ, ನಮಗೆ ಒಳ್ಳೆ ಡೆವಲಪ್ಮೆಂಟ್ ಇರೋದು, ಡಾಕ್ಯುಮೆಂಟು ಈ ಥರ ನಮಗೆ ಇದು ಮಾಡಿ ಹೇಳಿ ನಮಗೆ ಸಿಗಲಿಲ್ಲ. ಸುಮಾರು ಕಸ್ಟಮರ್ಸು ಡೈರೆಕ್ಟ್ ಬಂದೇ ತೊಗೊಂಡಿದ್ದಾರೆ ಮೇಡಮ್, ಡೈರೆಕ್ಟ್ ಬಂದು ತೊಗೊಂಡಿದ್ದಾರೆ. ನಮ್ಮಲ್ಲಿ ಒಬ್ಬರು ಲಾಸ್ಟ್ ಪರ್ಚೇಸ್ ಮಾಡಿದ್ರಂತೆ, ನಾವು ಅವ್ರ ಕಡೆಯವರು ನಮಗೂ ಒಂದು ಸೈಟ್ ಬೇಕು, ಸೊ ಆ ಕಡೆನೇ ನಮಗೂ ಒಂದು ಸೈಟ್ ನೋಡ್ಬಿಟ್ಟು ಕೊಡಿ. ಈ ರೀತಿಯಾಗಿ ರೆಸ್ಪಾನ್ಸ್ ಬಂದಿರೋವಂಥದ್ದು ಜಾಸ್ತಿ ಇದೆ. 100% ಒಳ್ಳೆ ಜಾಗ, ಅದು ಒಳ್ಳೆ ಡೆವಲಪ್ಮೆಂಟು ಕೂಡ. ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಒಳ್ಳೆ ಗುಡ್ ರಿಟರ್ನ್ಸ್ ನೋಡ್ಬೋದು, ಅಥವಾ ಮನೆ ಕಟ್ಕೊಂಡು ವಾಸ ಇರ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲೋ ಹೋಗ್ತೀವಿ, ಒಂದಿನ ಕಾಲಾವಕಾಶ ಮಾಡ್ತೀವಿ, ನಮ್ದೊಂದು ಕನ್ಸಿನ ಸೈಟ್ ತೊಗೊಳ್ಳಿಕ್ಕೆ ಅದಕ್ಕೆ ಅಂತ ಒಂದಿನ ಬಿಡುವು ಮಾಡ್ಕೊಂಡು ಬನ್ನಿ, ಜಾಗ ನೋಡಿ, ನಿಮಗೆ ಸಮಾಧಾನ ಆಯಿತಾ, ನಿಮಗೆ ಓಕೆ ಅನ್ನಿಸ್ತಾ, ಹೌದು ನಾನಿಲ್ಲಿ 13 ಲಕ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ಪ್ರಾಪರ್ಟಿಗೆ ಅನ್ನಿಸ್ತಾ, ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟ್, ನಿಮಗೆ ಅಸಮಾಧಾನ ಆಯಿತಾ, ಬೇಡ. ಸೊ ನಿಮಗೆ ಓಕೆ ಆಯಿತು ಅಂದ್ರೂ ಇಲ್ಲಿ ಬುಕ್ಕಿಂಗ್ ಅಮೌಂಟ್ ನಾವೇನು ಜಾಸ್ತಿ ಇಟ್ಟಿಲ್ಲ, ಒಂದು 2 ಲಕ್ಷ ಕೊಟ್ಟು ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಿಲ್ಲ. ಕೇವಲ ಒಂದು 10,000 ಕೊಟ್ಟು ಆ ಸೈಟ್ ಪ್ರಕಾರವಾಗಿ ಬುಕ್ಕಿಂಗ್ ಮಾಡಿ, ಆ ಸೈಟಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಲೀಗಲ್ ಮಾಡ್ಕೊಳ್ಳಿ. ನಿಮಗೆ ಓಕೆ ಆದಮೇಲೆ 1 ವಾರ ಕಾಲಾವಕಾಶ ಇರುತ್ತೆ ಎಸ್ ಆರ್ ನೋ ಅಂತ ಹೇಳಲಿಕ್ಕೆ, ಅದ್ರ ಪ್ರಕಾರವಾಗಿ ನೀವು ಬನ್ನಿ. ಓಕೆ, ಸೂಪರ್. ಸೊ ಈಗ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಇವಾಗ ಪ್ರೆಸೆಂಟ್ ಎಷ್ಟು ಪೇ ಮಾಡಬೇಕಾಗುತ್ತೆ, ಹೇಗೆ ಮೇಡಮ್? ಅಲ್ಲಿಂದ ಗೌರ್ಮೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 23 ಲಕ್ಷ ರೂಪಾಯಿ ಇದೆ. ಅದಕ್ಕೇನು ಫೀಸ್ ಬರುತ್ತೆ ಅದ್ರ ಪ್ರಕಾರವಾಗಿ ರಿಜಿಸ್ಟ್ರೇಷನ್ ಕಾಸ್ಟು ಬರುವಂಥದ್ದು ಏನು ಬರುತ್ತೆ ರಿಜಿಸ್ಟ್ರೇಷನ್ ಕಾಸ್ಟು, ಅದನ್ನ ಅವರೇ, ಈಗ ರಿಜಿಸ್ಟ್ರೇಷನ್ ಕಾಸ್ಟ್ ಅಂದಾಗ ಸಾಮಾನ್ಯವಾಗಿ ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ 130-40 ಏನು ರಿಜಿಸ್ಟ್ರೇಷನ್ ಕಾಸ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಗೌರ್ಮೆಂಟ್ ವ್ಯಾಲ್ಯೂ ಬೇಕಾಗಿರುವಂಥದ್ದು 23 ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ಅದ್ರ ಪ್ರಕಾರವಾಗಿ ಅವರು ಅವರೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಏನು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಹಿಡನ್ ಚಾರ್ಜಸ್ ಏನೂ ಇರೋದಿಲ್ಲ. ಏನು ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲೇ ಇರುತ್ತೆ. ಇಲ್ಲ ರಿಜಿಸ್ಟ್ರೇಷನ್ ನಮಗೆ ಗೊತ್ತಿರೋರವ್ರೆ, ಈಗ ನಾವೆಲ್ಲಿ ಮಾಡಿಸ್ತೀವಿ ಅಲ್ಲೇ ನಮಗೆ ಗೊತ್ತಿರೋರವ್ರೆ, ನಾವೇ ಮಾಡಿಸ್ಕೋತೀವಿ ಅಂದ್ರೆ ಅದಕ್ಕೂ ಕೂಡ ರೆಡಿ, ನಮ್ಮ ಕಡೆಯಿಂದನೇ ಮಾಡಿಸ್ಬೇಕು ಅನ್ನೋದೇನಿರೋದಿಲ್ಲ, ಅವರು ಕೂಡ ಮಾಡಿಸ್ಕೊಬಹುದು. ಈ ರೀತಿಯಾಗೂ ಇರುತ್ತೆ. ಬಟ್ ಈ ಬೆಲೆಯಲ್ಲಿ ನೀವು ಸೈಟ್ ತಗೊಳ್ಳೋದೇ ಮೇನ್ ಆಗಿ ಇರುವಂಥದ್ದು. ಮತ್ತೆ ಆಮೇಲೆ ತಗೋತೀವಿ ಅನ್ನೋದು ನಿಜ ಕಷ್ಟ ಆಗುತ್ತೆ. ಈಗ ಒಂದು ಒಳ್ಳೆ ಅವಕಾಶ, ನಾಳೆ ಅನ್ನೋದು ಬಿಟ್ಟು ಇವತ್ತೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೂಪರ್. ಸೊ ಇನ್ನು ಆನ್ಲೈನ್ ಬುಕ್ಕಿಂಗ್ ಅಂತ ಏನಾದ್ರು ನಡೀತಾ ಇದೆ ಈಗ? ಆಲ್ರೆಡಿ ಯಾರಾದ್ರೂ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದಾರೆ ಮೇಡಮ್. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರೇ ಲಾಸ್ಟು ಅವರು ಇನ್ನೂ ಜಾಗ ನೋಡಿರಲಿಲ್ಲ, ಲಾಸ್ಟು ಲಂಡನ್ ಕಸ್ಟಮರೇ, ಅವರು ಲಂಡನಲ್ಲಿ ಇರುವಂಥದ್ದು. ನಮ್ಮ ಎಲ್ಲ ಪ್ರಾಜೆಕ್ಟಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈ ರೀತಿಯಾದಂಥ ಒಂದು ನಮ್ಮ ಆನ್ಲೈನಲ್ಲೇ ಇದರಲ್ಲಿ ನೋಡಿಬಿಟ್ಟು ಯೂಟ್ಯೂಬಲ್ಲೇ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀರಂತೆ, ಸೊ ನಾನು ಇನ್ನೂ ಒಂದು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜಾಗ ನೋಡಿ ಅವ್ರ ಅಗ್ರಿಮೆಂಟ್ ಆದ್ಮೇಲೆ ಬಂದು ಸೈಟ್ ನ ವಿಸಿಟ್ ಮಾಡಿದ್ದಾರೆ. ತುಂಬಾ ಖುಷಿ ಪಟ್ರು ಅವರು, ಖಂಡಿತ ತುಂಬಾ ಖುಷಿ ಪಟ್ಟು, ಮೇಡಮ್ ಇನ್ನೂ ಒಂದು ಸೈಟ್ ಪಕ್ಕದಲ್ಲೇ ಕೊಡಿ, ಜಾಗ ತುಂಬಾ ಚೆನ್ನಾಗಿದೆ. ಸೊ ನಾನು ನಿಜ ನೀವು ಸಜೆಸ್ಟ್ ಮಾಡಿರೋ ಪ್ರಕಾರವಾಗಿ ನನಗೆ ತುಂಬಾ ಲೇಔಟ್ ತುಂಬಾ ಇಷ್ಟ ಆಯ್ತು. ನೋಡಿ ಅವ್ರು ಬರೋ ಟೈಮಿಗೂ ನಮ್ಮ ಲೇಔಟ್ ಡೆವಲಪ್ಮೆಂಟ್ 100% ಆಗೋದಕ್ಕೂ ಸೇಮ್ ಆಯ್ತು. ಅವ್ರ ಜಾಗನ ನೋಡಿ ತುಂಬಾ ಖುಷಿ ಪಟ್ರು. 100% ಡೆವಲಪ್ಮೆಂಟ್ ಆಗಿದೆ. ನಾನು ಅವ್ರ ಕಾರ್ನರ್ ಸೈಟ್ ತಗೊಂಡಿದ್ರು, ಅದನ್ನ ನೋಡಿ ಪಕ್ಕದ ಇನ್ನೊಂದು ಸೈಟು ಕೂಡ ಅವರು ಪರ್ಚೇಸ್ ಮಾಡಿದ್ರು, ನನ್ಗೆ ಇನ್ನೊಂದು ಸೈಟ್ ಇರಲಿ ಅಂತ ಅಂದ್ಬಿಟ್ಟು. ಈ ರೀತಿಯಾದಂಥ ಒಂದು ಸರ್ವಿಸ್ನ ನೀಡುವಂಥದ್ದು. ಅಥವಾ ಈಗ ನಾವು ತೋರಿಸೋದೇ ಒಂದು, ಕೊಡೋದೇ ಒಂದು, ಆ ರೀತಿಯಾಗಿ ಬರೋದಿಲ್ಲ. ನೀವು ಏನು ನೋಡಿರ್ತೀರಾ, ನೀವು ಯಾವ ಸೈಟ್ ನಂಬರ್ ನೋಡ್ತೀರಾ ಅದ್ರ ಪ್ರಕಾರವಾಗಿ ನೀಡುವಂಥದ್ದು, ಅದ್ರ ಪ್ರಕಾರವಾಗಿ ಕೊಡುವಂಥದ್ದು. ಈಗ ನಾವು ಎಲ್ಲೋ ಇರ್ತೀವಿ, ಈಗ ಎಕ್ಸಾಂಪಲ್ ಒಂದು 10,000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ, ನಮ್ಗೆ ಇವತ್ತು ಬರೋಕ್ಕಾಗಲ್ಲ, ಆಫರ್ ಕೊಟ್ಟಿದ್ದೀರಾ, ಬುಕ್ ಮಾಡ್ಕೊಳ್ಳಿ, ನೀವು ಒಂದು ವಾರ ಬಿಟ್ಟೆ ಬಂದು ಜಾಗ ನೋಡಿ, ನಿಮಗೆ ಓಕೆ ಆಯ್ತಾ ಫರ್ದರ್ ನೀವು ಮೂವ್ ಮಾಡಿ. ನಿಮಗೆ ಓಕೆ ಆಗಲಿಲ್ವಾ, ನೀವು ನಿಮ್ಮ ಅಮೌಂಟ್ ಏನಿದೆ ಅದು ರಿಫಂಡಬಲ್ ಆಗುತ್ತೆ, ಅದಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ನಾನು ಆ ಕಡೆ ಸುತ್ತಮುತ್ತನೇ ಇದ್ದೀನಿ, ನಂಗೆ ತುಂಬ ಹತ್ರ ಆಗುತ್ತೆ, ಎಕ್ಸಾಂಪಲ್ ನಾನು ತಾವರೆಕೆರೆಯಲ್ಲೇ ಇರೋದು, ನಾನು ಸುಂಕುದಕಟ್ಟೆಯಲ್ಲೇ ಇರೋದು, ಸುಂಕುದಕಟ್ಟೆಯಲ್ಲಿ ಇರೋರಿಗೆ ಅದು ತುಂಬ ಈಸಿ ಆಗುತ್ತೆ ಹೋಗಲಿಕ್ಕೆ. ನಾನು ಡೈರೆಕ್ಟಾಗೇ ಹೋಗ್ತೀನಿ ಅನ್ನೋದಿತ್ತು ಅಂದ್ರೂ ಲೊಕೇಶನ್ ಕಳಿಸ್ತೀವಿ. ಲೇಔಟಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಹೋಗಿ ಜಾಗ ನೋಡ್ಕೊ ಬನ್ನಿ, ಯಾವ ಸೈಟ್ ನಂಬರ್ XYZ ನೋಡಿ ಅಲ್ಲಿಂದನೇ ನೀವು ಫೋನ್ ಮಾಡಿ ಕೂಡ ಹೇಳ್ಬೋದು, ನಾನು ಈ ಸೈಟ್ ನಂಬರ್ ನೋಡಿದ್ದೀನಿ, ಇದ್ರ ಪ್ರಕಾರವಾಗಿ ಹೋಲ್ಡ್ ಮಾಡಿರಿ, ನಾನು ಬಂದು ಬುಕ್ಕಿಂಗ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು. ಇಲ್ವಾ ನನಗೆ ಡೌಟ್ಸ್ ಇದೆ, ನನ್ನ ಫ್ಯಾಮಿಲಿ ಜೊತೆ ಬರ್ತೀನಿ ಅಂತ ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ, ನಾವೇ ಖುದ್ದಾಗಿ ಭೇಟಿ ಮಾಡ್ತೀವಿ, ಮಾಹಿತಿ ಕೊಡ್ತೀವಿ. ನೀವು ಯಾವ ರೀತಿ ಸೈಟ್ ನೋಡ್ತೀವಿ, ನಿಮ್ಮಲ್ಲಿ ಏನು ಬಜೆಟ್ ಇದೆ, ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದೀರಾ, ಅಥವಾ ನಿಮ್ಮ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡು ತಿಂಗಳ ಇನ್ಸ್ಟಾಲ್ಮೆಂಟ್ ಮುಖಾಂತರವಾಗಿ ಏನಾದರೂ ಕಟ್ಲಿಕ್ಕೆ ನೋಡ್ತಿದ್ದೀರಾ, ಅದಕ್ಕೂ ಕೂಡ ಅವಕಾಶ ಇದೆ. ಪ್ರತಿಯೊಂದಕ್ಕೂ ಅವಕಾಶ
ಇದೆ, ಸಂಸ್ಥೆಗೆ ಬನ್ನಿ, ಡೈರೆಕ್ಟಾಗಿ ನಾವೇ ಭೇಟಿ ಮಾಡಿ ಮಾತಾಡಿ ನಿಮಗೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ. ನಂತರ ನೀವು ಅಲ್ಲಿ ಯಾವ ಸೈಟ್ ಬೇಕು ಅದ್ರ ಪ್ರಕಾರವಾಗಿ ಚಾಯ್ಸ್ ಮಾಡಿಕೊಂಡು ಬಂದು ಆಫೀಸಲ್ಲಿ ಬುಕ್ಕಿಂಗ್ ಮಾಡ್ಕೋಬಹುದು. ಓಕೆ, ಸೊ ಈಗ ಇನ್ನು ಆನ್ಲೈನ್ ಬುಕ್ಕಿಂಗ್ ಆಯಿತು. ಈಗ ನಮಗೆ ತಾವರ್ಕೆರೆಯಿಂದ 5.5 ಕಿಲೋಮೀಟರ್ಸ್ ಅಂತ ಹೇಳಿದ್ರಿ. ಸೊ ಈಗ ನಾವು ಗೂಗಲ್ ಮ್ಯಾಪ್ ಅಂತ ಮಾಡಿಕೊಂಡ್ರೆ ಅದರಲ್ಲಿ ನಾವು ಸರ್ಚ್ ಮಾಡೋದಾದರೆ ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿಗೆ ಹಾಕೋಬೇಕು, ಮೆಜೆಸ್ಟಿಕ್ ಟು ಈ ಸೈಟ್ ಜಾಗಕ್ಕೆ ನಾವು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಕೂಡ ಮೇಡಮ್ 27 ಕಿಲೋಮೀಟರ್ ಎಕ್ಸಾಕ್ಟ್ ಕಿಲೋಮೀಟರ್ ಮೆಜೆಸ್ಟಿಕ್ ಇಂದ ಸೊಂಡೆಕೊಪ್ಪ ಅನ್ನೋದು ತುಂಬಾ ಫೆಮಿಲಿಯರ್. ಖಂಡಿತ 27 ಕಿಲೋಮೀಟರ್ ನಾವು ಯಾವ ರೂಟಿಂದ ಬರ್ತೀವಿ ಅನ್ನೋದು ಇದಾಗತ್ತೆ. 27 ಕಿಲೋಮೀಟರ್ ಸಿಟಿಯಿಂದ ಸಿಗುವಂಥದ್ದು. ನೆಲಮಂಗಲದಿಂದ NH4 ಹೈವೇ ಇಂದ 7 ಕಿಲೋಮೀಟರ್ ಆಗುವಂಥದ್ದು. ತಾವರೆಕೆರೆ ಸರ್ಕಲ್ ಇಂದ ಒಂದು 5.5 ಕಿಲೋಮೀಟರ್ 6 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು. ಈ ರೀತಿಯಾಗೆಲ್ಲ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ. ಸೊ ಗೂಗಲ್ ಲೊಕೇಶನ್ ಅಂದಾಗ ತುಂಬಾ ಶಾರ್ಟ್ ಕಟ್ಟೆ ತೋರಿಸುವಂಥದ್ದು, ಒಳಗಡೆ ಎಲ್ಲ ತೋರಿಸ್ಬಿಡತ್ತೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಬಂದಾಗ ಏನಾಗ ಗೊತ್ತಿಲ್ಲ ನಮಗೆ, ಆ ಸರೌಂಡಿಂಗ್ ಗೊತ್ತಿರೋರಾದ್ರೆ ಓಕೆ ಹೋಗ್ಬಿಡ್ತಾರೆ, ಗೊತ್ತಿಲ್ಲ ನಮಗೆ ಅನ್ನೋರ್ಗೆ ಸಂಸ್ಥೆಗೆ ಬನ್ನಿ ಅಂತ ಹೇಳ್ತೀನಿ. ಸಂಸ್ಥೆಗೆ ಬಂದಾಗ ಏನಾಗುತ್ತೆ, ನಿಮಗೂ ಒಂದು ಸಂಸ್ಥೆ ಪರಿಚಯ ಆಗತ್ತೆ. ಈ ಸಂಸ್ಥೆ ಎಷ್ಟು ವರ್ಷಗಳಿಂದ ಇದೆ, ಯಾವ ರೀತಿಯಾದಂಥ ಒಂದು ಸರ್ವಿಸ್ನ ನೀಡ್ತಾ ಇದೆ, ಯಾವ ರೀತಿಯಾದಂಥ ಇವರೊಂದು ಕಸ್ಟಮರ್ ಹಾಸ್ಪಿಟಾಲಿಟಿ ಕೊಡ್ತಿದ್ದಾರೆ, ಇದೆಲ್ಲ ನೀವು ಕೂಡ ಒಂದು ಚಿಕ್ಕ ಪುಟ್ಟ ವಿಷಯಗಳೇನೆ ನಿಮಗೂ ಕೂಡ ಇಷ್ಟ ಆಗುವಂಥದ್ದು. ಅದರಲ್ಲೇ ಗೊತ್ತಾಗುತ್ತೆ ನಾವು ಯಾವ ರೀತಿಯಾದಂಥ ಒಂದು ಸರ್ವಿಸ್ನ ನಿಮಗೆ ನೀಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಒಂದು ಸಂಸ್ಥೆಯಲ್ಲಿ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಕುಂತಾಗಲೇ ಆ ಸಂಸ್ಥೆ ವಾತಾವರಣ ನಾವು ತಿಳ್ಕೊಂಬಿಡ್ಬೋದು ಯಾವ ರೀತಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ನೀವು ಸಂಸ್ಥೆಗೆ ಬಂದಾಗ ಏನಾಗುತ್ತೆ, ನಾವೇ ಡೈರೆಕ್ಟಾಗಿ ಭೇಟಿ ಮಾಡ್ತೀವಿ. ನಿಮಗೂ ಚಿಕ್ಕ ಪುಟ್ಟ ಗೊಂದಲ ಇರುತ್ತೆ, ಭಯ ಅನ್ನೋದು ಜಾಸ್ತಿ ಇರುತ್ತೆ ಮೇಡಮ್, ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಭಯ ಬಿಟ್ಟು ಆಚೆ ಬನ್ನಿ, ಡೈರೆಕ್ಟಾಗಿ ಬಂದು ನಮ್ಮನ್ನ ಮೀಟ್ ಮಾಡಿ, ಕೇಳಿ ನಿಮಗೇನು ಡೌಟ್ಸ್ ಇದೆ ಎಲ್ಲ ಕೇಳಿ, ಯಾವ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನೊಂದು ಬಜೆಟ್ ಇದೆ. ನಮ್ಮಲ್ಲಿ ಈಗ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ಇನ್ನೂ ಒಂದು 10 ಕಸ್ಟಮರ್ಸ್ಗಳಿಗೆ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದು ಇನ್ಸ್ಟಾಲ್ಮೆಂಟ್ ಆಪ್ಷನ್ಗಳು ಕೂಡ ಇದೆ. ನಿಮಗೆ 20-30 ಸೈಟಿಗೆ ಒಂದು 2-3 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಒಂದು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ಗೆ ಒಂದು 24 ಮಂತ್ಸ್ ಟೈಮ್ ಕೊಡ್ತೀವಿ. 30-40ಗೂ ಅಷ್ಟೇ ಒಂದು 5 to 6 lakh ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಇನ್ನು ಮಿಕ್ಕಿದ ಅಮೌಂಟ್ಗೆ ನಿಮಗೆ 24 ಮಂತ್ಸ್ ಟೈಮ್ ಕೊಡ್ತೀವಿ. ಅದು ಕೂಡ ಅವಕಾಶ ಇದೆ. ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ನೀವು ಎದುರು ಬದ್ರು ಬಂದು ಮಾತಾಡಿದಾಗ ಏನಾಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗೆ ಅಲ್ಲೇ ಒಂದು 50% ಓಕೆ ನಾನು ಸೈಟ್ ತಗೋಬಹುದು ಅನ್ನೋ ಒಂದು ಮನಸ್ಸಲ್ಲಿ ಬರುತ್ತೆ. ನಂತರ ಜಾಗ ನೋಡಿ, ಜಾಗ 100% ಓಕೆ ಆಗುತ್ತೆ ಅಂತ ನಾನೇ ಗ್ಯಾರಂಟಿ ಕೊಡ್ತೀನಿ. ನಂತರ ಬರುವಂಥದ್ದು ಬುಕ್ಕಿಂಗ್ ಪ್ರೋಸೆಸ್ಸು ಕೂಡ ತುಂಬ ಈಸಿಯಾಗಿ ಇಟ್ಟಿದ್ದೀವಿ. 100% ನೀವು ಕೂಡ ಮಹಾನಗರದಲ್ಲಿ ಸೈಟ್ನ ತಗೋಬಹುದು. ಓಕೆ ಮೇಡಮ್, ಇವಾಗ ನಮಗೆ 13 lakhs 30-40 ಸೈಟ್ಸ್ಗೆ ಅಂತ ಅಂದ್ರೂ ಅಂದ್ರೆ ತುಂಬ ಕೆಳವರ್ಗದ ಜನರಿಗೆ, ತುಂಬ ಬಡವರಿಗೆ ಕಷ್ಟ ಅಂತ ಅನ್ಸ್ಬೋದು. 13 ಲಕ್ಷ ಹೊಂದಾಣಿಕೆ ಮಾಡ್ಕೊಳ್ಳೋದಿತ್ತು. ಸೊ ಅಂತ ಸಮಯದಲ್ಲಿ ಅವ್ರಿಗೆ ಏನಾದ್ರು ಒಂದು ಎಲ್ಲೋ ಬ್ಯಾಂಕ್ ಸಾಲನೋ ಸಿಕ್ಕಿದ್ರೆ ಅಥವಾ EMI ಆಪ್ಷನ್ ಸಿಕ್ಕಿದ್ರೆ ಸೊ ಕಂತಿನ ರೂಪದಲ್ಲಿ ರಿಸಿಸ್ಟ್ ಕಟ್ಕೊಂಡು ಹೋಗ್ಬೋದು ಅನ್ನೋ ಒಂದು ಆಯ್ಕೆ ಏನಾದ್ರು ಇದೆಯಾ? ಖಂಡಿತ ಮೇಡಮ್, ಅವಕಾಶ ಇದೆ. ಈಗ ನಾವು ಹೇಳ್ತೀವಿ ಈಸಿಯಾಗಿ 6.5 ಲಕ್ಷಕ್ಕೆ ಹಾಫ್ ಸೈಟ್ ಕೊಡ್ತಾ ಇದ್ದೀವಿ, 13 ಲಕ್ಷಕ್ಕೆ ಫುಲ್ ಸೈಟ್. ಬಟ್ ಇರೋರು ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೊಟ್ಟು ಇಮಿಡಿಯೇಟ್ ಆಗಿ ಮಾಡ್ಕೋತಾರೆ. ಬಟ್ ಇಲ್ದಲ್ಲೇ ಇರೋರು ಎಲ್ಲೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡಿರ್ತಾರೆ. ಒಂದು PF ಅಮೌಂಟ್ ಆಗಿಲ್ಲ, ಒಂದು ಚೀಟಿ ಅಮೌಂಟ್ ಆಗಿರಲಿ, ಎಲ್ಲೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಿ ನಾನೊಂದು ಸ್ವಲ್ಪ ಒಂದು 3 ಲಕ್ಷ ರೂಪಾಯಿ ಇದೆ ನನ್ನ ಹತ್ರ, ನನ್ಗೆ ತಿಂಗಳ ಕಟ್ಕೊಂಡು ಹೋಗೋ ರೀತಿಲಿ ಕೊಟ್ಟರೆ ಅನುಕೂಲ ಆಗುತ್ತೆ, ಅಥವಾ ಲೋನ್ ಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ, ಈ ರೀತಿ ಆಗಿರುತ್ತೆ. ಸೊ ಲೋನು ಅಂತ ಬಂದಾಗ ಏನಾಗುತ್ತೆ, ಎಲ್ಲರಿಗೂ ಪ್ರೊಫೈಲ್ ಬೇಕಾಗತ್ತೆ. ಈಗ ಒಂದು 20,000 30,000 ಸ್ಯಾಲ್ರಿ ಇರೋವಂಥವ್ರಿಗೆ ನಾವು ಲೋನ್ ಕೊಡಿಸೋದು ತುಂಬ ಕಷ್ಟ ಆಗೋಗ್ಬಿಡತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಅವ್ರನ್ನ ಏನೊಂದು 20-30 ಸಾವಿರ ರೂಪಾಯಿ ಇರುತ್ತೆ, ಅವರು ಮನೆ ಖರ್ಚೆಲ್ಲ ಏನಾಗುತ್ತೆ, ಅವ್ರ ಸ್ವಂತ ಖರ್ಚು ಏನಾಗುತ್ತೆ, ಅದರಲ್ಲೇ ಅವ್ರದ್ದೊಂದು ಬೈಕ್ ಲೋನ್ ಹೋಗ್ತಾ ಇರುತ್ತೆ, ಕಾರ್ ಲೋನ್ ಹೋಗ್ತಾ ಇರುತ್ತೆ. ಸೊ ಅದು ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಸೊ ಹಾಗಾಗಿ ಮತ್ತೇನಾಗುತ್ತೆ, ಅಲ್ಲಿ ನಿರಾಸೆ ಆಗುತ್ತೆ, ಮತ್ತೆ ಅವರು ಲೋನ್ ಆಗಲಿಲ್ಲ, ಇದಾಗಲಿಲ್ಲ, ಮತ್ತೆ ಸೈಟು ಆ ರೀತಿಯಾಗಿ ಅಂತ ನಿರಾಸೆ ಆಗುತ್ತೆ. ಹಾಗಾಗಿ ನಾವೇ ಸಂಸ್ಥೆ ಕಡೆಯಿಂದ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ನು, ನೀವು ನಿಮ್ಮಲ್ಲಿರುವಂಥ ಒಂದು ಬಜೆಟ್ನ ಡೌನ್ ಪೇಮೆಂಟ್ ಮುಖಾಂತರವಾಗಿ ಮಾಡ್ಕೋಬಹುದು. ಅಂದರೆ ಈಗ ಒಂದು 20-30 ಸೈಟಿಗೆ ನೀವು ಒಂದು 2.5-3 ಲಕ್ಷ ರೂಪಾಯಿವರೆಗೂ ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಇನ್ನು ಮಿಕ್ಕಿದ ಹಣಕ್ಕೆ ನಿಮ್ಗೆ 24 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಇದಕ್ಕೆ ನಿಮಗೆ. ಸೊ ಬಡ್ಡಿ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ, 0 ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇದೇ ನೀವು ಬ್ಯಾಂಕ್ ಲೋನ್ಗೆ ಹೋದಾಗ ಏನಾಗುತ್ತೆ, ಪ್ರೊಸೆಸಿಂಗ್ ಫೀಸ್ ಆ್ಯಡ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ಅಂದಾಗ ಇನ್ನೂ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಈ ರೀತಿಯಾಗೆಲ್ಲ ಆಗುತ್ತೆ. ಸೊ ಅದೆಲ್ಲ ತೊಂದರೆ ತಾಪತ್ರೆ ಬೇಡ. ಇದೇ ನೀವು ಲೋನ್ ಬೇಕೇ ಬೇಕು ಅನ್ನೋದಿತ್ತು ಅಂದರೆ ಮನೆ ಕಟ್ಲಿಕ್ಕೆ ಹೋಗಿ, ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಇದೇ ಸೈಟ್ ಪರ್ಚೇಸಿಂಗ್ ಅಂತ ಬಂದಾಗ ನಾವೇ ಈಸಿ ಇನ್ಸ್ಟಾಲ್ಮೆಂಟ್ 2 ವರ್ಷ ಅವಕಾಶ ಕೊಟ್ಟಿರ್ತೀವಿ. ಬಡ್ಡಿ ಇರೋದಿಲ್ಲ, 0%. ನಮ್ಮಲ್ಲೇ ನೀವು ಒಂದು 15,000 ರೂಪಾಯಿ ಕಟ್ಟಕ್ಕಾಗುತ್ತೋ, ಒಂದು 12,000 ರೂಪಾಯಿ ಕಟ್ಟಕ್ಕಾಗುತ್ತೋ, 20,000 ರೂಪಾಯಿ ಕಟ್ಟಕ್ಕಾಗುತ್ತೋ, ಅದ್ರ ಪ್ರಕಾರವಾಗಿ ನೀವೊಂದು ಇನ್ಸ್ಟಾಲ್ಮೆಂಟ್ನ ಕಟ್ಕೊಂಡು ಹೋಗ್ಬೋದು.
ನಿಮ್ಮಲ್ಲಿರುವಂಥ ಒಂದು 2 ಲಕ್ಷ 3 ಲಕ್ಷನ ಒಂದು ಡೌನ್ ಪೇಮೆಂಟ್ ಥರ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಅದರಲ್ಲೆಲ್ಲ ಮೆನ್ಷನ್ ಮಾಡಿಕೊಡ್ತೀವಿ. ಸೊ ಈ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿರುತ್ತೆ, ಅದೇ 30-40ಗೆ ಬಂದಾಗ ಏನಾಗುತ್ತೆ, ಸೊ ಒಂದು 5ರಿಂದ 6 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಇನ್ನು ಮಿಕ್ಕಿದ ಹಣಕ್ಕೆ ನಿಮ್ಗೆ 24 ತಿಂಗಳಿರುತ್ತೆ, ಒಂದು 25,000 ರೂಪಾಯಿ ಬರುತ್ತೆ. ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತವಾಗಿರುತ್ತೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ ನಮಗೆ, ಈಗ ನಾವು ಕೊಟ್ಟಿರೋ ಹಣಕ್ಕೆ ಡೌನ್ ಪೇಮೆಂಟ್ನ ಅಗ್ರಿಮೆಂಟ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ, ಇದೆಲ್ಲರಿಗೂ ಗೊಂದಲ ಇದ್ದೇ ಇರುತ್ತೆ. ಸೊ ಈ ರಿಜಿಸ್ಟ್ರೇಷನ್ ನಿಮ್ಮ ಏನೊಂದು ನೀವು ಒಂದು ಎಷ್ಟು ತಿಂಗಳು ಕಾಲಾವಕಾಶ ತಗೋತೀರಾ ಅದರಲ್ಲಿ 50% ಕಂಪ್ಲೀಟ್ ಆದಮೇಲೆ ನೀವು ಯಾವ ರೀತಿಯಾಗಿ EMI ಕಟ್ತಾ ಇದ್ದೀರಾ, ನಮಗೆ ಕರೆಕ್ಟಾಗಿ EMI ಬಂದ ಮುಂಚಿತವಾಗಿ ನಾವೇ ಹೇಳಿ ಆ ಟೈಮಲ್ಲಿ ರಿಜಿಸ್ಟ್ರೇಷನ್ ಹಣನ ರೆಡಿ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಇಲ್ಲ ನನ್ನ ಹತ್ರ ಡೈರೆಕ್ಟಾಗಿ ಈಗ 30-40 ಸೈಟ್ ಪರ್ಚೇಸ್ ಮಾಡ್ತೀನಿ, ನನ್ನ ಹತ್ರ ಒಂದು 10 ಲಕ್ಷ ರೆಡಿ ಇದೆ, ಒಂದು 3 ಲಕ್ಷ ಶಾರ್ಟೇಜ್ ಇದೆ, ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ನ ನಾನು ಹೊಂಚ್ಕೊತೀನಿ. ಈ 3 ಲಕ್ಷ ಶಾರ್ಟೇಜ್ ಇದ್ರೂ ಏನು ಮಾಡ್ತೀರಾ, ನಾನು ಟೈಮ್ ತೊಗೊಂಡು ನಾನು ರಿಜಿಸ್ಟ್ರೇಷನಿಗೆ ಬರಬೇಕಾ ಅಥವಾ ಇಮಿಡಿಯೇಟಾಗಿ ಮಾಡಿಸ್ತೀರಾ, ಈ ರೀತಿಯಾಗೂ ಕ್ವಶನ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಇಮಿಡಿಯೇಟಾಗಿ ಮಾಡಿಸ್ತೀವಿ. ಈಗ 20-30ಗೆ ನಿಮ್ಮ ಹತ್ರ ಒಂದು 4.5ರಿಂದ 5 ಲಕ್ಷ ರೆಡಿ ಇತ್ತು, ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ ರೆಡಿ ಇತ್ತು ಅಂದರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ನು. 10 ಲ್ಯಾಕ್ಸ್ ರೆಡಿ ಇತ್ತು, ಒಂದು ರಿಜಿಸ್ಟ್ರೇಷನ್ ಅಮೌಂಟ್ ರೆಡಿ ಇತ್ತು ಅನ್ನೋದಿತ್ತು ಅಂದರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ನು. ಇನ್ನು ಏನು ಒಂದು ಚಿಕ್ಕ ಪುಟ್ಟ ಅಮೌಂಟ್ ಬ್ಯಾಲೆನ್ಸ್ ಇರುತ್ತೆ, ಚಿಕ್ಕ ಪುಟ್ಟ ಅನ್ನೋದಕ್ಕಿಂತ ಜಾಸ್ತಿನೇ ಇರುತ್ತೆ ಅದು. ಸೊ ಅದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಯಾವುದೇ ರೀತಿ ನೀವು ಒಂದು ಈ ಅಮೌಂಟು ಬ್ಯಾಲೆನ್ಸ್ ಇದೆ ಅಂತ ರಿಜಿಸ್ಟ್ರೇಷನ್ ಏನು ಹೋಲ್ಡ್ ಮಾಡೋದಿಲ್ಲ. ಎಲ್ಲಿ 50% ಮಾಡ್ತೀರಾ ಆಗ 50% ಈ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದಾಗ ಮಾಡಿಸ್ತೀವಿ. ಈ ರೀತಿಯಾಗಿ ಒಂದು 80% ಕಂಪ್ಲೀಟ್ ಮಾಡ್ತೀನಿ ಅಂದಾಗ ಏನು ಮಾಡ್ತೀವಿ, ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ನೇ ಮಾಡಿಸ್ತೀವಿ. ಪ್ರತಿಯೊಂದಕ್ಕೂ ಅನುಕೂಲತೆ ಇದೆ ಮೇಡಮ್, ಯಾವುದೇ ರೀತಿ ಭಯ ಇಲ್ಲ. ಸೊ ನೀವು ಯಾವ ರೀತಿಯಾಗಿ ನಾವು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ರೀತಿ ಪ್ರಕಾರವಾಗಿ ನೀಡ್ತಾ ಇದ್ದೀವಿ. ತುಂಬ ಅನುಕೂಲವಾಗಿದೆ. ಇನ್ನು ಇವತ್ತು ನಾಳೆ ನಾಡ್ದು ಅನ್ನೋದು ಬಿಟ್ಟು ಇವಾಗಲೇ ಮಾಡೋಣ, ಇವತ್ತೇ ನೋಡೋಣ, ಇವತ್ತು ಹೋಗಿ ಜಾಗ ನೋಡ್ಕೊಂಡು ಬಂದು ನಾವು ಬುಕ್ಕಿಂಗ್ ಮಾಡ್ಕೊಳ್ಳೋಣ, ಆ ರೀತಿಯಾಗಿ ಒಂದು ಸ್ವಲ್ಪ ಮೈಂಡ್ ಸೆಟ್ಟಲ್ಲಿ ಬನ್ನಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಒಳ್ಳೆ ಲೇಔಟು, ತುಂಬ ಚೆನ್ನಾಗಿ ಲೇಔಟ್ ಬಂದಿದೆ. ಸೊ ನೀವು ಜಾಗ ನೋಡಿ, ನಿಮಗೆ ಜಾಗ ಇಷ್ಟ ಆಯಿತಾ, ಮೇನಾಗಿ ಡಿಸಿಷನ್ ಮೇಕರ್ ಬನ್ನಿ, ಯಾರು ಸೈಟ್ನ ನೋಡಬೇಕು ಅಂಥವ್ರು ಬಂದಾಗ ಏನಾಗುತ್ತೆ, ಇನ್ನೂ ತುಂಬ ಅನುಕೂಲ ಆಗುತ್ತೆ. ನೀವು ಕೂಡ ಅಲ್ಲೇ ಡಿಸೈಡ್ ಮಾಡಿ 20-30 ಹೋಗಬೇಕಾ, 30-40 ಹೋಗಬೇಕಾ, ನಿಮ್ಮ ಪ್ರಕಾರವಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೇನು ಡೌಟ್ಸ್ ಇದೆ ಡೈರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ತೊಗೊಂಡು ಹೋಗಿ ನೀವು ಒಂದು ಕಡಿಮೆ ಬಜೆಟಲ್ಲಿ ಸೈಟ್ ತೊಗೋಬೋದು. ನಿಮ್ಮಲ್ಲಿರುವಂಥ ಒಂದು ಬೆಲೆಗೆ ಅನುಗುಣವಾಗಿ ತೊಗೋಬಹುದು. ಒಂದು ಚಿಕ್ಕ ಡೌನ್ ಪೇಮೆಂಟ್ ಮಾಡಿಕೊಂಡು ನಾನು ಮಾಡ್ಕೋತೀನಿ ಅನ್ನೋ ಅದಕ್ಕೂ ಅನುಕೂಲವಾಗಿದೆ. ಇಲ್ಲ ಪೂರ್ತಿ ಅಮೌಂಟ್ ಇದೆ ನಾನು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂದರೆ ಅದಕ್ಕೂ ಕೂಡ ರೆಡಿ ಇದೆ. ಸೂಪರ್. ಸೊ ಈಗ ಈ ಸೈಟ್ ಇಂಥ ಒಂದು ಸಮಯದಲ್ಲಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ, ಸೊ ನೋಡೋಣ ಮುಂದೊಂದು ದಿನ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ಳೋರ್ಗು ಕೂಡ ನಿಮ್ಮ ಒಂದು ಕಿವಿ ಮಾತು ಹೇಗೆ? ಖಂಡಿತ ಮೇಡಮ್, ಆ ರೀತಿಯಾಗಿ ನಾವು ಅನ್ಕೊಂಡ್ರೆ ಖಂಡಿತವಾಗ್ಲೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಎಕ್ಸಿಸ್ಟಿಂಗ್ ನಾವು ಮಾಡಿರೋಂಥ ಲೇಔಟ್ಗಳಲ್ಲಿ 2.5 ಲಕ್ಷಕ್ಕೂ ನಾವು ನಿವೇಶನ ನೀಡಿದ್ದೀವಿ, 20-30 ನಿವೇಶನ. ಆ ಟೈಮಲ್ಲಿ ನೋಡಿ ವಾಪಸ್ ಹೋದವರು ಆಮೇಲೆ ನೋಡೋಣ ಅಂತ ಹೋದವರು ಕೂಡ ಈಗ ಈ ಲೇಔಟ್ಗಳಿಗೆಲ್ಲ ಬರ್ತಾರೆ. ಮೇಡಮ್ ನೀವು ಆ ಟೈಮಲ್ಲೆಲ್ಲ 2.5 ಲಕ್ಷಕ್ಕೆ ಅರ್ಧ ಸೈಟ್ ಕೊಟ್ಟಿದ್ರಿ, ಈಗ ಇಷ್ಟೊಂದು ಬೆಲೆ, ಈ ರೀತಿಯಾದಂಥ ಉದಾಹರಣೆಗಳೆಲ್ಲ ನಾವು ನೋಡಿದ್ದೀವಿ. ಮತ್ತು ನಾವು ಈಗ ಜಾಗಗಳನ್ನ ತೊಗೊಳಕ್ಕೆ ಹೋದಾಗ ಆಗಿರುವಂಥ ಬೆಲೆಗೂ ಈಗಿರುವಂಥ ಬೆಲೆಗೂ ತುಂಬಾ ವ್ಯತ್ಯಾಸ ಇದೆ. 1:3 ಅಂತಲೇ ಹೇಳ್ಬೋದು. ಆ ರೀತಿಯಾದಂಥ ಒಂದು ಬೆಲೆನ ಹೊಂದಿದೆ. ಖಂಡಿತವಾಗ್ಲೂ ಮತ್ತೆ ಮುಂದಿನ ದಿನ ಒಂದು ತೊಗೊಳ್ತೀನಿ ಅಂದರೆ ಖಂಡಿತ ಆಗೋದು. ಈ ಬೆಲೆಲಂತೂ ಆಗೋದಿಲ್ಲ ಮೇಡಮ್, ಅದಂತೂ ಹೇಳ್ತೇವೆ. ಇನ್ನು ನೋಡೋಣ, ಈ ವರ್ಷ ಬೇಡ ಮುಂದಿನ ವರ್ಷ ನೋಡೋಣ ಆಮೇಲೆ ನೋಡೋಣ ಅಂದರೆ ಖಂಡಿತವಾಗ್ಲೂ ಈ ಬೆಲೆಲಂತೂ ತೊಗೊಳಕ್ಕಾಗೋದಿಲ್ಲ. ಈಗ ಒಂದು ಒಳ್ಳೆ ಉತ್ತಮ ಬೆಲೆ ಇದೆ. ನೀವು ಅಂದ್ಕೊಂಡಿರೋ ಪ್ರಕಾರವಾಗಿ ಒಂದು ಸೈಟ್ನ ತಗೋಬಹುದು. ಆ ರೀತಿಯಾಗಿ ಒಂದು ಬೆಲೆನ ಹೊಂದಿದೆ. ಮತ್ತು ಲೇಔಟು ಕೂಡ ಅಷ್ಟೇ ಡೆವಲಪ್ಮೆಂಟ್ ಹೊಂದಿದೆ, ಚೆನ್ನಾಗಿದೆ. ಸೊ ಈಗಲೇ ನೀವು ಜಾಗ ನೋಡಿ ಬುಕ್ಕಿಂಗ್ ಆ ರೀತಿಯಾಗಿ ಯೋಚನೆ ಮಾಡಿ, ಮತ್ತೆ ಆಮೇಲೆ ನೋಡೋಣ ಇನ್ನೂ ಒಂದು ಸರಿ ನೋಡೋಣ ಅಂತ ಅಂದರೆ ಆಮೇಲೆ ಬಂದು ಹೇಳ್ತೀರಾ ನೀವು ಲಾಸ್ಟ್ ಸತಿ 6.5 ಲಕ್ಷಕ್ಕೆ ಕೊಡ್ತಾ ಇದ್ವಿ, ಆಮೇಲೆ ಸೇಮ್ 20-30 ಸೈಡ್ ಬಂದು 13 ಲಕ್ಷ ಆಗುತ್ತೆ, 30-40 ಸೈಡ್ ಬಂದು 20-25 ಲಕ್ಷ ಆಗುತ್ತೆ. ಆ ಬೆಲೆಗೆ ನಾವು ಹೊಂದ್ಕೋಬೇಕಾಗತ್ತೆ. ಸೊ ಇದೇ ಒಂದು ಬೆಲೆಯಲ್ಲಿ ನೀವು ಏನೊಂದು 25-30 ಲಕ್ಷ ರೂಪಾಯಿ ಮೇನ್ ರೋಡ್ಗೆ ಓಡ್ತಾ ಇದೆ. ಸುಂಡೆಕೊಪ್ಪ ಮೇನ್ ರೋಡಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಬೆಲೆ ಓಡ್ತಾ ಇದೆ. ಬೇಕಾದ್ರೆ ಸರ್ವೆ ಮಾಡಿ, ಆ ಸುತ್ತಮುತ್ತ ಎಲ್ಲ ನೀವು ಸರ್ವೆ ಮಾಡಿ ಏನು ರೇಟಲ್ಲಿ ಸೈಟ್ ಓಡ್ತಾ ಇದೆ, ಯಾವ ರೀತಿಯಾಗಿ ಓಡ್ತಾ ಇದೆ ಅಂತ ಅಂದ್ಬಿಟ್ಟು ನಂತರ ಬಂದು ನೀವು ಜಾಗನ ನೋಡಿ ಬುಕ್ಕಿಂಗ್ ಮಾಡಿ. ಆ ರೀತಿಯಾಗಿ ಹೇಳ್ತೀವಿ ಮೇಡಮ್. ಸೊ ಹಾಗಾಗಿ ಯಾಕಂದ್ರೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗೋಗಿದೆ. ಅವರು ಬೇಕಾದ್ರೆ ಫಾರ್ ಮೋರ್ ಎಂಕ್ವೈರೀಸ್ ಅವರು ಸೈಟ್ ವಿಸಿಟ್ ಖಂಡಿತ ಮೇಡಮ್ ನೋಡ್ಬೋದು, ಸುತ್ತಮುತ್ತ ಎನ್ಕ್ವೈರಿ ಮಾಡಬಹುದು. ಯಾಕಂದ್ರೆ ಈಗ
ಒಂದು ಲೇಔಟ್ ನೋಡ್ಲಿಕ್ಕೆ ಬರ್ತಾರೆ ಅಂತ ಅಂದಾಗ ಜಾಗ ಇವತ್ತು ಹೋಗಿ ನೋಡ್ತಾರೆ, ನಾಳೆನೂ ಹೋಗಿ ನೋಡ್ತಾರೆ, ಸುತ್ತಮುತ್ತ ಬುಕ್ಕಿಂಗ್ ಮಾಡಿದ್ರು ಕೂಡ ಸುತ್ತಮುತ್ತ ಎನ್ಕ್ವೈರಿ ಮಾಡ್ತಾರೆ. ನಮ್ಮಲ್ಲಿ ಎನ್ಕ್ವೈರಿ ಮಾಡಿ ಸುತ್ತಮುತ್ತ ನೋಡಿ ನಂತರ ಇಲ್ಲ ಇಲ್ಲ ಕಂಪೇರ್ ಮಾಡಿದ್ರು ಬೆಲೆ ಇಲ್ಲಿ ನಾವು ತಗೋಬಹುದು, ಜಾಗ ಚೆನ್ನಾಗಿದೆ, ಆ ತರ ಬಂದು ತಗೊಂಡಿರೋರು ಸುಮಾರು ಜನ ಇದ್ದಾರೆ. ಸೂಪರ್. ಸೊ ಹಾಗಾಗಿ ದ ಬೆಸ್ಟ್ ಟೈಮ್ ಅದೇ ಬೆಸ್ಟ್ ಪ್ಲೇಸ್ ಕೂಡ ಖಂಡಿತ ಮೇಡಮ್, ಖಂಡಿತ. ಈಗ ನಾವು ಅಮ್ಯುನಿಟೀಸ್ ಏನೇನಿದೆ ಅಂತ ಎಲ್ಲ ಹೇಳ್ಬಿಡಿದ್ವಿ, ಬಟ್ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಖಂಡಿತ ಮೇಡಮ್, ಒಂದು ಸಂಸ್ಥೆ ಬೆಳೆಯುವಂಥದ್ದೇ ನಾವು ಗ್ರಾಹಕರಿಗೆ ಯಾವ ರೀತಿಯಾದಂಥ ಒಂದು ಸೈಟ್ನ ನೀಡ್ತೀವಿ, ಒಂದು ಡಾಕ್ಯುಮೆಂಟೇಶನ್ನ ನೀಡ್ತೀವಿ, ಒಂದು ಸರ್ವಿಸ್ನ ನೀಡ್ತೀವಿ ಅನ್ನೋದ್ರ ಮೇಲೆ ಒಂದು ಸಂಸ್ಥೆ ಬೆಳೆಯುವಂಥದ್ದೇ. ಸೊ ನಾವು ಅವ್ರ ಕೈಗೆಟುಕುವ ಬೆಲೆಯಲ್ಲಿ ಒಂದು ನಿವೇಶನ ನೀಡ್ತಾ ಇದ್ವಿ, ಒಂದು ಒಳ್ಳೆ ಡಾಕ್ಯುಮೆಂಟ್ನೊಂದಿಗೆ, ಒಂದು ಒಳ್ಳೆ ಬೆಲೆಯೊಂದಿಗೆ. ನಾನು ಲಾಸ್ಟ್ ಹೇಳ್ದಂಗೆ ನಮ್ಮಲ್ಲಿ ಈಗ ಏನು ಸೈಟ್ ಎಲ್ಲ ಬುಕ್ಕಿಂಗ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಎಕ್ಸಿಸ್ಟಿಂಗ್ ಕಸ್ಟಮರ್ ತಗೊಂಡಿರೋರೇ ರೆಫರೆನ್ಸ್ ಕರ್ಕೊಂಡು ಬಂದಿರುವಂಥದ್ದು. ಒಬ್ಬರು ಒಂದು ಸಂಸ್ಥೆ ಬಗ್ಗೆ ಹೇಳ್ತಾರೆ ಅಂತ ಅಂದಾಗಲೇ ಅಷ್ಟರಲ್ಲೇ ನಾವು ತಿಳ್ಕೊಬೇಕು ಯಾವ ರೀತಿಯಾಗಿ ಒಂದು ಸಂಸ್ಥೆ ಒಂದು ಕಾರ್ಯನ ನಿರ್ವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಆ ರೀತಿಯಾಗಿ ನೀವು ಕೂಡ ಬಂದು ಸಂಸ್ಥೆನ ವಿಸಿಟ್ ಮಾಡಿ ಒಂದು ಸೈಟ್ ತಗೊಳ್ಳಿ, ನೀವೇ ಒಂದು 10 ಜನನ ಕರ್ಕೊಂಡು ಬರ್ತೀರಾ. ಆ ರೀತಿಯಾಗಿ ಒಂದು ಸರ್ವಿಸ್ನ ನೀಡ್ತಾ ಇರುವಂಥದ್ದು 100% ಒಂದು ನಾನು ನಮ್ಮ ಸಂಸ್ಥೆನೇ ಗ್ರಾಹಕರ ಸಂಸ್ಥೆ ಅಂತ ಹೇಳ್ತೀನಿ ಮೇಡಮ್. ಓಕೆ, ಖಂಡಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಜಸ್ಟ್ ತಾವರ್ಕೆರೆ ಮಾಗಡಿ ರೋಡಿಂದ 5.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಒಂದು ಸುಂಡ್ಯಕೊಪ್ಪ ಜಾಗದಲ್ಲಿ ನೀಡ್ತಿರುವಂತಹ ಸೈಟ್ ಏನೆಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ, ದ ಬೆಸ್ಟ್ ಪ್ರೈಸ್ಗೆ ಕೊಡ್ತಿರುವಂತಹ ಒಂದು ನಿವೇಶನ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ನಿಮ್ಮದೇ ಆದಂಥ ಒಂದು ಸ್ವಂತ ಸೂರನ್ನು ನಿರ್ಮಾಣ ಮಾಡಿಕೊಂಡು ಸುಂದರವಾದಂಥ ಬದುಕನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ವೇದಿಕೆ MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ನಿಮಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್.